ಬಿಗ್ ಬಾಸ್ ಸೀಸನ್ 11 ಇನ್ನೇನು ಮುಕ್ತಾಯ ಆಗೋದಕ್ಕೆ 2 ವಾರಗಳು ಬಾಕಿ ಇದೆ. ಸೊ ಈ ಬಾರಿಯ ವಿನ್ನರ್ ಹನುಮಂತ ಅಂತ ನಮ್ಮ ಕರ್ನಾಟಕದ ಬಹುತೇಕ ಜನ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಸೊ ನನ್ನ ಹಾರೈಕೆನೂ ಕೂಡ ಅದೇ. ಯಾಕಂದರೆ ಸರಿಗಮಪ ಸೀಸನ್ ವೇದಿಕೆಯಿಂದ ಇಲ್ಲಿವರೆಗೂ ಅವನ ಶ್ರಮ ಏನು, ಅವನ ಜರ್ನಿ ಎಂಥದ್ದು, ಹಳ್ಳಿಯಿಂದ ಬಂದು ಇಲ್ಲಿವರೆಗೂ ಅವನು ಏನೆಲ್ಲ ಶ್ರಮ ಪಟ್ಟು ಇಷ್ಟೊಂದು ಸಾಧನೆ ಮಾಡಿ ಎಷ್ಟೊಂದು ಪಾಪ್ಯುಲಾರಿಟಿನ ಗಳಿಸ್ಕೊಳ್ಳೋದಕ್ಕೆ ಏನೆಲ್ಲ ಕಸರತ್ತು ಮಾಡಿದ್ದಾನೆ ಅನ್ನೋಂಥ ಹಾದಿಯನ್ನು ನಾನು ತುಂಬ ಚೆನ್ನಾಗಿ ನೋಡಿದ್ದೀನಿ. ನನಗಿಂತ ಯಥೇಚ್ಛವಾಗಿ ಅವರ ಅಣ್ಣನಾಗಿರ್ತಕ್ಕಂಥ ಶಿವ ಅವರು ನೋಡಿದ್ದಾರೆ. ಸೊ ಬಿಗ್ ಬಾಸ್ ಸೀಸನ್ 11 ವಿನ್ ಆಗಬೇಕು ನನ್ನ ತಮ್ಮ ಅಂತ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕ್ಷಣ ನನ್ನ ಜೊತೆ ಅಂದರೆ ಯಶಸ್ ಟಾಕೀಸ್ ಜೊತೆ ಮಾತನಾಡಲಿಕ್ಕೆ ಶಿವ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸೊ ಬ್ಯಾಕ್ ಡ್ರಾಪ್ ಕೂಡ ಹಳ್ಳಿದೆ. ಸೊ ಅವರ ಹೊಲಕ್ಕೆ ಬಂದಿದ್ದೀವಿ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ನೋಡ್ತಾ ಹೋಗಿ. ಆಯ್ ಶಿವು, ಹೇಗಿದ್ದೀರಾ? ನಾನು ಸೂಪರ್. ಸೊ ಸರಿಗಮಪ ಸೀಸನ್ ಅಂದರೆ ಸರಿಗಮಪ ವೇದಿಕೆಗೆ ಬಂದಾಗ ನಿಮ್ಮ ತಮ್ಮ ಅಂದರೆ ಹನುಮಂತ, ಸೊ ಅಲ್ಲಿಂದ ಇಲ್ಲಿವರೆಗೂ ನಾನು ಅವ್ರ ಜರ್ನಿನ ನೋಡಿದ್ದೀನಿ. ಸೊ ಬಿಗ್ ಬಾಸ್ ಅಂಗಳಕ್ಕೆ ಬಂದಿದ್ದು ನಿಜಕ್ಕೂ ಕೂಡ ಒಂದು ಗ್ರೇಟ್. ಸೊ ಏನು ಹೇಳ್ತೀರಿ ಅವ್ರ ಅಣ್ಣನಾಗಿ ಅನ್ನೋಂಥದ್ದು? ತುಂಬ ಖುಷಿಯಾಗುತ್ತೆ. ನೀವೇ ನೋಡ್ತಾ ಇದ್ದೀರಾ, ಕರ್ನಾಟಕ ಜನತೆಯೇ ಅವನ್ನ ತುಂಬ ಅವ್ರ ಮನೆ ಮಗನ ಥರನೇ ನೋಡ್ತಾ ಇದ್ದಾರೆ. ಹಾಗಾಗಿ ನಾವು ಸ್ವಂತ ಮನೆ ನಮ್ಮ ಮನೆ ಮಗ ಆಗಿರೋದ್ರಿಂದ ಅವನು ನಾನು ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ, ಅಷ್ಟು ಖುಷಿಯಾಗುತ್ತೆ. ಅವನ್ನ ನಾನು ಏನೂ ಅಲ್ಲದೆ ಇರೋ ಅವಾಗಿಂದನೂ ನೋಡ್ತಾ ಇರೋದ್ರಿಂದ ಇವತ್ತು ಅವನು ಆ ಲೆವೆಲ್ಗೆ ಹೋಗಿದ್ದಾನೆ ಅಂದರೆ ಅವನ್ನ ಎಲ್ಲರೂ ಹೇಳೋ ಥರ ಅವ್ನ ಮುಗ್ಧತೆ, ಅವ್ನ ಪ್ರಾಮಾಣಿಕತೆ ಇದನ್ನೇ ತುಂಬ ಮುಖ್ಯ ಅಂತ ಅನಿಸುತ್ತೆ. ಅವನು ಯಾವ ಮೈಂಡ್ ಗೇಮು ಆಡೋಲ್ಲ, ಪ್ಲ್ಯಾನು ಅದು ಇದು ಏನೂ ಮಾಡಲ್ಲ. ಎಲ್ಲರೂ ಹೇಳ್ತಿದ್ದಾರೆ ಅವನು ಮುಗ್ಧಾನು ಮಾಸ್ಕ್ ಹಾಕ್ಕೊಂಡು ಆಟ ಆಡ್ತಾ ಇದ್ದಾನೆ ಒಳಗಡೆ ಅಂತ. ಅದೆಲ್ಲ ಏನಿಲ್ಲ. ಈಗ ಒಳಗಡೆ ಅವನು ಏನಿದ್ದಾನೋ ಮನೆ ಒಳಗಡೆನೂ ಅದೇ ಇದ್ದಾನೆ. ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ನಮ್ಮ ಹನುಮಂತು ಬಿಗ್ ಬಾಸ್ ಮನೆಗೆ ಹೋಗಿದ್ದು. ಸೊ 3-4 ವಾರ ಇದ್ದರೆ ಹೆಚ್ಚೆಚ್ಚು ಅಂತ ಎಲ್ಲರೂ ಮಾತಾಡಿಕೊಂಡ್ರು ಕೆಲವರು. ಬಟ್ ಅವ್ರ ಊರಲ್ಲೂ ಕೂಡ ಕೆಲವರು ಹೇಳಿದ್ರಂತೆ, 4 ವಾರ ಇರ್ತೀಯ, ಹೋಗು, ಅಷ್ಟು ಸಾಕಾಗುತ್ತೆ ನಿನಗೆ, ವಾಪಸ್ ಬರ್ತೀಯ ಅಂತ. ಈ ಮಾತನ್ನು ನೆನಪು ಮಾಡಿಕೊಂಡ ಕಳೆದ ವಾರ. 4 ವಾರ ಇರ್ತೀನಿ ಅಂತಂದರು, ಇನ್ನು 2 ವಾರ ಇರೋ ತನಕ ಇದ್ದೀನಿ, ಅಂದರೆ ಫಿನಾಲೆವರೆಗೂ ಬಂದಿದ್ದೀನಿ ಅಂತ ಅಂದ. ಬಟ್ ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತಾನೆ ಹೊರತು ಸೊ ನನ್ನ ಕೆಪಾಸಿಟಿ ಎಷ್ಟು ನೋಡಿ ಅಂತ ಗಾನ್ಸಲಿ ಎಲ್ಲೂ ತೋರಿಸ್ಲಿಲ್ಲ ಹನುಮಂತ. ಏನು ಹೇಳ್ತೀರಿ ಶಿವು ಈ ಕ್ಷಣ? ತುಂಬ ಖುಷಿಯಾಗುತ್ತೆ. ಅವ್ನ ಕಾನ್ಫಿಡೆನ್ಸ್ ನೋಡಿ ಎಲ್ಲೂ ಗೊತ್ತಾಗುತ್ತೆ. ಅವನು ಯಾರು ಏನೇ ಹೇಳಿ ಏನೇನು ನೆಗೆಟಿವ್ ಆಗಿ ಏನೇ ಅವ್ನ ತಲೆಗೆ ತುಂಬಿದ್ರು ಅವ್ನು ತೊಗೊಳ್ಳಲ್ಲ. ಅವನು ಅಲ್ಲಿ ತಗೋತಾನೆ 2 ಸೆಕೆಂಡ್ ಬಿಟ್ಟಾಗ್ತಾನೆ. ಆ ಕಾನ್ಫಿಡೆನ್ಸ್ ಅವನು ಇಲ್ಲಿವರೆಗೂ ಕರ್ಕೊಂಬಂದಿರೋದು. ಫೈನಲ್ಸ್ವರೆಗೂ ಇನ್ನು ಅದು ಫಸ್ಟ್ ಫೈನಲಿಸ್ಟ್ ಬೇರೆ ಆಗಿದ್ದಾನೆ, ಅದೊಂದು ಖುಷಿ. ನಿನ್ನೆ ನೋಡಿದೆ ನಾನು ಎಪಿಸೋಡು, ತುಂಬಾ ಖುಷಿ ಆಯಿತು. ಸುದೀಪ್ ಸರ್ ಅವನ ಬಗ್ಗೆ ನಿನ್ನೆ ಪಾಸಿಟಿವ್ ಆಗಿ ಮಾತಾಡಿದ್ದು ನೋಡಿದ್ರೆ ಅವನು ವಿನ್ನರ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಹೇಗೆ ಆಡ್ತಿದ್ದಾನೆ ಟಾಸ್ಕ್ ಅಂತ ಬಂದಾಗ, ಯಾಕಂದರೆ ಸಿಟಿ ಹುಡುಗರ ಮುಂದೆ ಹಳ್ಳಿ ಹುಡುಗರನ್ನ ಡಾಮಿನೇಟ್ ಮಾಡೋದು ಸಹಜ. ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ಏನು ಆಡ್ತಾನೆ ಏನೂ ಗೊತ್ತಿಲ್ಲ, ಪಂಚ ಉಟ್ಕೊಂಡು ಅಥವಾ ಲುಂಗಿ ಸುತ್ಕೊಂಡು ಬಂದಿದ್ದಾನೆ. ಸೊ ಬಹುಶಃ ನಮಗೇನು ಇವನು ಕಾಂಪಿಟೇಟರ್ ಅಲ್ಲ ಅಂದ್ಕೊಂಡ್ರು ಅಲ್ಲಿ ಒಳಗಡೆ ಇರೋರು. ಬಟ್ ರಜತ್ ಅವ್ರಿಗಿರಲಿ, ತ್ರಿವಿಕ್ರಮ್ಗಿರಲಿ, ಸ್ಟ್ರಾಟಜಿ ಕಿಂಗ್ ಅಂತ ಕರೆಸ್ಕೊಳ್ಳೋ ನಮ್ಮ ಮಂಜಣ್ಣನಿಗೂ ಕೂಡ ಎಲ್ರಿಗೂ ಕೂಡ ಸೊ ಟಕ್ಕರ್ ಕೊಟ್ಟು ಫೈನಲಿ ಫಿನಾಲೆಗೆ ಹೋಗಿದ್ದಾನೆ ಫಸ್ಟ್ ಕಂಟೆಸ್ಟೆಂಟ್ ಆಗಿ. ನೋಡಿದಾಗ ಅವನ ಆಟ ನೋಡಿದಾಗ ಹೇಗೆ ಅನಿಸುತ್ತೆ ನಿಮಗೆ ಅನ್ನೋಂಥದ್ದು? ತುಂಬ ಹೆಮ್ಮೆ ಆಗುತ್ತೆ. ಅವ್ನು ಫಸ್ಟ್ ಡೇ ಅವ್ನು ಬಿಗ್ ಬಾಸ್ಗೆ ಹೋಗಿದ್ದೆ ಒಂದು ಇದು. ಅವ್ನು ಬಿಗ್ ಬಾಸ್ಗೆ ಒಳಗೆ ಹೋಗೋಕ್ಕೆ ಮುಂಚೆ ಒಂದು 3 ದಿನ ಮುಂಚೆ 4 ದಿನ ಮುಂಚೆ ಅವನ ಜೊತೆ ಮಾತಾಡಿದ್ದೆ ನಾನು. ಏನೋ ಯಾವುದೋ ಒಂದು ರೆಕಾರ್ಡಿಂಗ್ದು ಬೆಂಗಳೂರಲ್ಲಿ ನನ್ನ ಫ್ರೆಂಡ್ ಅವ್ರ ಮೂವಿ ಪ್ರಾಜೆಕ್ಟ್ ಇತ್ತು, ಅದರಲ್ಲೊಂದು ಸಾಂಗ್ ಹಾಡಿಸ್ಲೇಬೇಕು ಅವನಿಗೆ ಅಂತ ಅವರು ಕಾಯ್ತಾಯಿದ್ರು. ಫೋನಲ್ಲಿ ಮಾತಾಡಿಸಿ ಕಾನ್ಫರೆನ್ಸ್ ಹಾಕ್ಕೊಂಡು ಮಾತಾಡಿಸ್ದೆ. ಸರಿ ಅಣ್ಣ ಬರ್ತೀನಿ, ನೆಕ್ಸ್ಟ್ ವೀಕ್ ಪಕ್ಕ ಸಿಗೋಣ, ನಾನು ರೆಕಾರ್ಡಿಂಗ್ ಮಾಡಿಕೊಡ್ತೀನಿ, ಭಯಪಡಬೇಡಿ ಅಂದ್ಬಿಟ್ಟು ಹೇಳಿ ಫೋನ್ ಕಟ್ ಮಾಡಿದ್ದ. ಅದಾದೇ 1 ವಾರಕ್ಕೆ ನಾವು ಹೊರಗಡೆ ಹೋಗ್ಬಿಟ್ಟಿದ್ವಿ, ಥೈಲ್ಯಾಂಡ್ಗೆ ಹೋಗಿದ್ವಿ. ಬರೋ ಅಷ್ಟರಲ್ಲಿ ಅವ್ನು ಬಿಗ್ ಬಾಸ್ ಮನೆ ಒಳಗಿದ್ದ. ನಾವು ಬಂದರೆ ಆ 1 ವೀಕ್ ನೋಡಿರಲಿಲ್ಲ ಬಿಗ್ ಬಾಸು ಏನೇನಾಗಿತ್ತು ಅಂತ. ಫುಲ್ ಶಾಕು. ಜಗದೀಶ್ ಅವರು, ರಂಜಿತ್ ಅವರೆಲ್ಲ ಆಚೆ ಬಂದಿದ್ದಾರೆ, ಹನುಮಂತ ಒಳಗೆ ಹೋಗಿದ್ದಾನೆ, ಏನೇನೋ ನಡೀತಾ ಇದೆಯಲ್ಲ. 1 ವೀಕ್ದೆಲ್ಲ ಕೂತ್ಕೊಂಡು ಎಪಿಸೋಡ್ಸ್ ನೋಡಿದಾಗ ಗೊತ್ತಾಯಿತು ಏನೇನೋ ಕಿರಿಕಾಗಿ ಅವರೆಲ್ಲ ಆಚೆ ಬಂದು ಹನುಮಂತನ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಒಳಗಡೆ ಹೋಗಿದ್ದಾನೆ ಅಂತ. ಅವ್ನು ಒಳಗೆ ಹೋಗಿದ ತಕ್ಷಣ ಅವ್ರ ರಿಯಾಕ್ಷನ್ಗಳು ನೋಡಿದ್ರೆ ಹಾಗೆ ಇತ್ತು. ಅಂದರೆ ಇವನೇನಕ್ಕೂ ಬರದೇ ಇರೋನು, ಸುಮ್ಮನೆ TRPಗೋಸ್ಕರ ಕರ್ಕೊಂಡು ಬಂದಿದ್ದಾರೆ, ಲುಂಗಿ ಅದು ಇದು ಸಿಂಪ್ಲಿಸಿಟಿ ಅನ್ನೋ ಗಿಮಿಕ್ಕು ಅದು ಇದು ಅನ್ನೋದು ಬಂತು. ಕೆಲವು ಕಂಟೆಸ್ಟೆಂಟ್ಗಳ ಮುಖದಲ್ಲೂ ಕಾಣಿಸ್ತದು, ಇವನೇನು ಆ ರೇಂಜ್ಗೆಲ್ಲ ನಮ್ಮ ರೇಂಜ್ಗೆಲ್ಲ ಇಲ್ಲ ಅನ್ನೋ ಥರ ಇತ್ತು. ಇವತ್ತು ಅವ್ನು ಫಸ್ಟ್ ಫೈನಲಿಸ್ಟ್ ಆಗಿರೋದೇ ಅದಕ್ಕೆ ಸಾಕ್ಷಿ. ಅಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ ಅವನಿಗೆ, ಅಂದರೆ ಹೇಳೋಕ್ಕೆ, ಅಂದರೆ ತುಂಬ ನರೇಟ್ ಮಾಡಿ ಹೇಳೋಕ್ಕೆ ಬರಲ್ಲ. ಗೌತಮಿ ಭಾಷೆಲಿ ಹೇಳೋದಾದರೆ ಚಂದ ಮಾಡಿ ಹೇಳೋಕ್ಕೆ ಬರಲಿಲ್ಲ ಅಂದರೂ ಹಾಡಿನ ಮೂಲಕ ಎಲ್ರಿಗೂ ಟಕ್ಕರ್ ಕೊಡ್ತಾನೆ. ಅವನು ಹಾಡೋದನ್ನು ಕೇಳಿಸಿದಾಗ ಹಾಡಿನ ಮೂಲಕ ಕೌಂಟ್ರ್ ಕೊಡೋದನ್ನು ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಅಂತ? ಅದೇ ಅವನ ವೇ, ಅದೇ ಆ ಹಾಡಿನ ಮೂಲಕ ನೀವು ಎಷ್ಟೇ ಎಗ್ರಾಡಿ ಕಿರ್ಚಾಡಿ ಅವ್ನ ತಲೆನೇ ಹೋಗ್ಕೊಳ್ಳಲ್ಲ. ಮಾತಾಡೋಕ್ಕೆ ಬರಲ್ಲ. ನೀವು ಹೇಳ್ದಂಗೆ ಅವ್ನು ಮಾತಲ್ಲಿ ನರೇಟ್ ಮಾಡೋಕ್ಕೆ ಬರೋದಿಲ್ಲ. ಏನು ಹೇಳಬೇಕು, ನಾನೇನು ಹೇಳಿದ್ರೆ ಅವ್ನು ಏನು ತಿಳ್ಕೊತಾನೋ ಅದೆಲ್ಲ ಇಲ್ಲ ಅವನಿಗೆ. ಹಾಡಿನ ಮೂಲಕ ಏನಾದ್ರು ಹೇಳಬೇಕಾ ರೀಚ್ ಮಾಡಿಸ್ತಾನೆ. ಅದನ್ನು ಸುದೀಪ್ ಸರ್ ಹೇಳಿದ್ದಾರೆ ವೀಕೆಂಡಲ್ಲಿ. ಅದನ್ನ ಜನಗಳು ತುಂಬ ಇಷ್ಟಪಟ್ಟಿದ್ದಾರೆ. ಅವನು ಇರೋ ಏನೋ ತುಂಬ ಇಷ್ಟಪಡ್ತಾ ಇದ್ದಾರೆ ಜನ. ಈ ಮುಗ್ಧತೆನ ಅವ್ನು ಕನ್ನವ್ರಿಗೆ ಕಾಪಾಡ್ಕೊಂಡು ಬಂದಿದ್ದಾನಲ್ಲ, ಅದು ಗ್ರೇಟು. ಇನ್ನು ಮುಂದೆನೂ ಅವ್ನು ಹಂಗೆ ಇರ್ತಾನೆ ಅನ್ನೋ ಕಾನ್ಫಿಡೆನ್ಸು ಇದೆ. ನೀವು ಸವಿತಾ ಜಾಯಿನ್ ಆಗ್ತಿದ್ದಾರೆ, ಬನ್ನಿ ಸವಿತಾ. ಇವರು ಶಿವು ಸರ್ ವೈಫು. ಹನುಮಂತ ಇವತ್ತು ಅಷ್ಟೊಂದು
ಅಂದರೆ ಧೈರ್ಯವಾಗಿ ನರ್ವಸ್ ಆಗದೆ ಯಾರಿಗೂ ಹೆದರ್ಕೊಳ್ದೆ ತನಗೇನು ಅನಿಸುತ್ತೆ ಅದನ್ನು ಓಪನ್ ಆಗಿ ಹೇಳ್ತಾನೆ ಅಂದರೆ ಇವ್ರ ಪಾತ್ರನೂ ಕೂಡ ತುಂಬ ಚೆನ್ನಾಗಿದೆ. ಅವ್ರು ಹೇಳ್ಕೊಟ್ಟಿದ್ರಿಂದನೇ ಅವ್ನಿಗೆ ಇಷ್ಟ ಆದರೂ ಕೂಡ ಪ್ರಿಪೇರ್ ಆಗಿದ್ದಾನೆ ಅಂದರೆ ಬಹುಶಃ ತಪ್ಪಾಗಲ್ಲ. ಸವಿತಾ ಹೇಗೆ ಆಡ್ತಿದ್ದಾನೆ ಹನುಮಂತ ಆ್ಯಸ್ ಅ ಅಕ್ಕ ಆಗಿ ಏನು ನೋಡ್ತಾ ಇದ್ದೀರಾ? ಎಷ್ಟು ಖುಷಿ ಕೊಡುತ್ತೆ ನಿನ್ನ ತಮ್ಮನ ಆಟನ ನೀವು ನೋಡಿದಾಗ ಬಿಗ್ ಸ್ಕ್ರೀನ್ ಅಂದರೆ ಸ್ಮಾಲ್ ಸ್ಕ್ರೀನ್ ಮೇಲೆ? ತುಂಬ ಖುಷಿಯಾಗುತ್ತೆ. ಅವನು ಅಂದರೆ ಇನ್ನೋಸೆಂಟ್ ಇದ್ದಾನೆ, ಆದರೆ ಮೆಚುರಿಟಿ ಇದೆ ಅವನಿಗೆ. ಬಿಕಾಸ್ ಅದು ಹಳ್ಳಿ ಜನನೇ ಹಾಗೆ, ಬೈ ಬರ್ತ್ ಅವರಿಗೆ ಆ ಒಂದು ಮೆಚುರಿಟಿ ಬಂದ್ಬಿಟ್ಟಿರುತ್ತೆ. ಫೇಕ್ ಆಗಲಿ ಅಥವಾ ಇನ್ನೋಸೆಂಟಾಗಿ ಇದ್ಕೊಂಡು ಫೇಕಾಗಿ ಆಡ್ತಿದ್ದಾನೆ ಅದೆಲ್ಲ ಸುಳ್ಳು. ಬಿಕಾಸ್ ಅವ್ನು ಹಂಗೆ ಇರೋದೇ ಹಾಗೆ. ಆಮೇಲೆ ಯಾರಿಗೂ ಹೆದರಲ್ಲ, ಇವ್ರ ಜೊತೆ ಹಿಂಗೆ ಇರಬೇಕು, ಅವ್ರ ಜೊತೆ ಹಂಗೆ ಇರಬೇಕು, ಆ ಪ್ಲ್ಯಾನ್ ಎಲ್ಲ ಅವ್ನಿಗೆ ಮಾಡೋಕ್ಕೆ ಬರಲ್ಲ. ಅವನು ಆ್ಯಸ್ ಯೂಶ್ವಲ್ ಹೇಗಿರ್ತಾನೋ ಹಾಗಿರ್ತಾನೆ. ಮತ್ತು ಇನ್ನೊಂದು ಹೇಳಬೇಕಂದ್ರೆ ಅವನಿಗೆ ಗೊತ್ತು ಎಲ್ಲ ಅರ್ಥ ಆಗುತ್ತೆ, ಅರ್ಥ ಆಗಲ್ಲ ಅಂತೇನಿಲ್ಲ, ಅರ್ಥ ಆಗುತ್ತೆ, ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ ಅವನಿಗೆ. ಟು ಫಿನಾಲೆ ಕಂಟೆಸ್ಟೆಂಟ್, ಮೊದಲನೇ ಕಂಟೆಸ್ಟೆಂಟ್ ಅವನು. ಸೊ ಅಲ್ಲಿವರೆಗೂ ಬರ್ತಾನೆ ಅಂತ ಮನೆಯವ್ರಿಗೆ ಗೊತ್ತಿತ್ತು. ಸೊ ಅವ್ನ ಆಪ್ತರಿಗಷ್ಟೇ ಗೊತ್ತಿತ್ತು ಅವ್ನ ಕೆಪಾಸಿಟಿ ಏನು ಅಂತ. ಬಟ್ ಜನಕ್ಕೆ, ಕರ್ನಾಟಕ ಜನಕ್ಕೆ ಅಥವಾ ಒಳಗಡೆ ಇರೋ ಕಂಟೆಸ್ಟೆಂಟ್ಸ್ಗೆ ಗೊತ್ತಿರಲಿಲ್ಲ. ಸೊ ಈಗ ಟಿಕೆಟ್ ಟು ಫಿನಾಲೆ ಗೆದ್ದು ಫೈನಲಿಸ್ಟ್ ಫಸ್ಟ್ ಕಂಟೆಸ್ಟೆಂಟ್ ಆಗಿರ್ತಕ್ಕಂಥ ಹನುಮಂತನಿಗೆ ನೀವು ಗೆಲ್ತಾನೆ ಅನ್ನುವಂಥ ಭರವಸೆ ಈ ಕ್ಷಣಕ್ಕೆ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಹೋಪ್ಸು ಅನ್ನುವಂಥದ್ದು? ಗೆಲ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ. ಆದರೆ ಅವನು ಫಿನಾಲೆ ಟಿಕೆಟ್ ತೊಗೊಳ್ತಾನೋ ಬಿಡ್ತಾನೋ ಅದ್ರ ಬಗ್ಗೆ ನನಗೆ 100% ಶೋರ್ ಇರಲಿಲ್ಲ. ಬಟ್ ಅವನಿಗೆ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿತ್ತು. ಯಾಕಂದರೆ ಇವಾಗ ನಿನ್ನೆ ಅವನಿಗೆ ಫಿನಾಲೆ ಟಿಕೆಟ್ ಸಿಕ್ಕಿದ ತಕ್ಷಣ ಚೈತ್ರ ಮತ್ತು ತ್ರಿವಿಕ್ರಮ್ ಇಬ್ಬರೂ ಕೂಡ, ಆಮೇಲೆ ಇನ್ನೊಂದು ಸುಮಾರು ಜನ, ಆ ಲಕ್ಕು ಕೂಡ ಮ್ಯಾಟ್ರ್ ಆಗುತ್ತೆ ಅಂತ. ಆ ಲಕ್ಕು ವರ್ಕ್ ಆಗಬೇಕಂದ್ರೂ ಒಂದು ಹಾನೆಸ್ಟಿ ಇರಬೇಕು ಆ ಮನುಷ್ಯನಲ್ಲಿ. ಒಂದು ಜೆನ್ಯೂನಿಟಿ ಇದ್ದಾಗ ಮಾತ್ರ ಆ ಲಕ್ಕು ದೇವರಿಂದನೇ ಕ್ರಿಯೇಟ್ ಆಗುತ್ತೆ ಹೊರತು ಅದು ಜನಗಳಿಂದ ಕ್ರಿಯೇಟ್ ಆಗಿರಲ್ಲ. ಸೊ ಲಕ್ ವರ್ಕ್ ಆಗಬೇಕಂದ್ರೂ ಅದೊಂದು ಇನ್ನೋಸೆಂಟು ಪ್ಲಸ್ ಅದೊಂದು ಜೆನ್ಯೂನಿಟಿ ಇರಬೇಕು. ಗೌತಮಿ ಮತ್ತು ಅವ್ರ ಕಾಂಬಿನೇಷನ್ ಜೋಡಿ ಟಾಸ್ಕ್ ಆಯ್ತಲ್ಲ, ಅದನ್ನು ನೋಡಿದ್ರಾ? ಎಷ್ಟು ಖುಷಿ ಕೊಡ್ತು? ಜೋಡಿ ಟಾಸ್ಕ್ ಇತ್ತಲ್ಲ ಅವರಿಬ್ಬರದು, ಡ್ಯಾನ್ಸ್ ಗೆದ್ರಲ್ಲಮ್ಮ. ಹಾಂ, ಆ್ಯಕ್ಚುಲಿ ಗೌತಮಿ ಅಂದ್ಕೊಂಡಿದ್ರು ಅವರಿಗೇನು ಗೊತ್ತಿರಲ್ಲ, ನಾನು ಹೇಳ್ಕೊಡ್ಬೇಕಾಗುತ್ತೆ ಅಂತ. ಆ್ಯಕ್ಚುಲಿ ಅವನಿಗೆಲ್ಲ ಗೊತ್ತು, ಅವರಿಗೇ ಹನುಮಂತು ಹೇಳ್ಕೊಡ್ತಿದ್ದ ಅನ್ನೋ ರೀತಿಲಿ ಆಯಿತು. ಬಿಕಾಸ್ ಅವರು ಗೌತಮಿ ಅವ್ರು ಕೂಡ ಅಷ್ಟೇ ಪಾಸಿಟಿವಿಟಿ ಅಂತಾರೆ, ಅದು ಫೇಕ್ ಅಂತಲೂ ಕೆಲವ್ರು ಹೇಳ್ತಾರೆ. ಆದರೆ ಫೇಕ್ನೆಸ್ ಅಂದರೆ ಅವರು ಏನಂತಾರೆ ಎಕ್ಸ್ಪ್ರೆಸ್ ಮಾಡೋ ರೀತಿಲಿ ಹಾಗೆ ಅನಿಸ್ಬೋದು. ಬಟ್ ಒಂದು 70% ಅವ್ರು ಇರೋದೇ ಹಾಗೆ ಅಂತ ನನಗೆ ಅನಿಸಿದೆ. ಗೊತ್ತಿಲ್ಲ ನನಗೆ ಹಾಗೆ ಅನಿಸಿದೆ. ಹಾಂ, ಇದೆ, ಅವ್ರು ಇರೋದೇ ಹಾಗೆ ಅಂತ ನನಗೆ ಅನಿಸಿದ್ದು. ಸೊ ಒಬ್ಬರದ್ದು ಒಳ್ಳೆತನನ ಫೈಂಡ್ ಔಟ್ ಮಾಡಬೇಕಂದ್ರೆ ಇನ್ನೊಬ್ರಿಗೂ ಅದೇ ಒಂದು ಪರ್ಸೆಪ್ಷನ್ ಇರಬೇಕು. ಹಂಗಿದ್ದಾಗ ಮಾತ್ರ ಅದು ಗೊತ್ತಾಗುತ್ತೆ. ಸೊ ಗೌತಮಿ ಅವರು ಹನುಮಂತಿನಿಂದ ಕಲ್ತಿದ್ದಾರೆ ಅಂತ ಅರ್ಥ ಆಗಿದೆ ನನಗೆ. ಬಿಗ್ ಬಾಸ್ ಮಿಸ್ ಮಾಡದೆ ನೋಡ್ತಾರಾ ಸವಿತಾ? ನಮ್ಮ ಧನ್ರಾಜ್ ಮತ್ತು ಹನುಮಂತಂದು ದೋಸ್ತಿ ಕಾಂಬಿನೇಷನ್ ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ, ಎಷ್ಟು ಎಂಜಾಯ್ ಮಾಡ್ತೀರಿ ಬಿಗ್ ಬಾಸ್ನ ಅಂತ? ಅವರಿಬ್ಬರು ಕಾಂಬಿನೇಷನ್ ಎಸ್ಪೆಷಲಿ ಬಿಗ್ ಬಾಸ್ ನಾನು ಮಿಸ್ ಮಾಡದೆ ನೋಡ್ತೀನಿ. ಬಿಕಾಸ್ ಹನುಮಂತಗೋಸ್ಕರನೇ. ಯಾಕಂದರೆ ಇಷ್ಟು ಸೀಸನ್ ಬಂದಿದ್ದು ಬಿಗ್ ಬಾಸೇ ಬೇರೆ. ಈ ಸಲ ನನಗೆ ನನ್ನ ಪರ್ಸ್ನಲ್ ಒಪಿನಿಯನ್ ಚೆನ್ನಾಗಿಲ್ಲ, ತುಂಬ ವರ್ಸ್ಟ್ ಆಗಿದೆ. ಅದು ಹನುಮಂತು ಬಂದ ಮೇಲೇ TRP ಕೂಡ ಹೈ ಆಗಿದ್ದು. ಹನುಮಂತು ಮತ್ತು ಧನ್ರಾಜ್ ದೋಸ್ತಿ ಬಗ್ಗೆ ಹೇಳಬೇಕಂದ್ರೆ, ಧನ್ರಾಜ್ ಆ್ಯಕ್ಚುಲಿ ಸೆಕೆಂಡ್ ಆರ್ ಥರ್ಡ್ ವೀಕಲ್ಲಿ ಹೋಗೋ ಕಂಟೆಸ್ಟೆಂಟ್ ಆಗಿದ್ದರು. ಅವರು ತೀರಾ ಎಮೋಷ್ನಲ್ ಆಗಿದ್ದರು. ಮತ್ತು ಅವರಿಗೆ ಯಾವುದನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಬಂದಮೇಲೆ ಧನ್ರಾಜ್ ಅವರು ಬೂಸ್ಟಪ್ ಆಗಿರೋದು. ಈವನ್ ಅವರು ಕಳಪೆ ಬಂದು ಧನ್ರಾಜ್ ಅವರು ಜೈಲಲ್ಲಿ ಇರ್ತಾರೆ, ಆಗ ಎಲ್ಲರೂ ಬಂದು ಮಾತಾಡ್ತಿರ್ತಾರೆ, ನೀವೆಲ್ಲ ಎದ್ದೋಗಿ ಅಂತ ಹೇಳ್ತಾರೆ. ಆವಾಗ ಸರಿ ಗೌತಮಿನೋ ಮಂಜುನೋ ಗೊತ್ತಿಲ್ಲ, ಹನುಮಂತ ಎದ್ಬಾ ಅಂದಾಗ ಹನುಮಂತ ಬೇಕು ನನಗೆ ಅಂತ ಅಲ್ಲೇ ಕೂರಿಸ್ಕೊತಾರೆ ಹತ್ಕೊಂಡು. ಅಂದರೆ ಅಷ್ಟರ ಮಟ್ಟಿಗೆ ಅವನಿಗೆ ಎಂಕರೇಜ್ಮೆಂಟ್ ಸಿಕ್ಕಿದೆ ಹನುಮಂತದಿಂದ. ಮತ್ತು ಹನುಮಂತ ಬಂದಿದ್ದರಿಂದನೇ ಅವ್ರು ಉಳ್ಕೊಂಡಿರೋದು ಅಂತ ನನ್ನ ಒಪಿನಿಯನ್. ಓಕೆ, ಅಷ್ಟು ಚೆನ್ನಾಗಿ ಅಂದರೆ ಪಿನ್ ಟು ಪಿನ್ ಬಿಡದೆ ನೋಡಿದ್ದೀರಿ ಅಂತಂದರೆ ಗೋಲ್ಡ್ ಸುರೇಶು ಮತ್ತು ಹನುಮಂತ ಅಂದರೆ ಅಳಿಯ ಮಾವ. ಸೊ ಹನುಮಂತನ ಮದುವೆ ಮಾಡೋ ಜವಾಬ್ದಾರಿ ನನಗಿರಲಿ ಅನ್ನೋ ಥರದ್ದು ಸ್ಟೇಟ್ಮೆಂಟ್ಗಳನ್ನ ಹೊರಗಡೆ ಬಂದಮೇಲೆ ಕೊಡ್ತಾ ಇದ್ದಾರೆ. ಸೊ ಅವರಿಬ್ಬರು ಅಳಿಯ ಮಾವನ ದೋಸ್ತಿ ಬಗ್ಗೆ ಏನು ಹೇಳ್ತೀರಾ? ಗೋಲ್ಡ್ ಸುರೇಶ್ ಬಗ್ಗೆ ಏನು ಅಂದರೆ, ಗೋಲ್ಡ್ ಸುರೇಶ್ ಅವರು ಸ್ಟಾರ್ಟಿಂಗಲ್ಲಿ ಹನುಮಂತಂದು ಮಾತಾಡೋ ರೀತಿ ಆಗಲಿ ಅಥವಾ ಅವ್ರನ್ನ ಕಾಲೆಳಿತಿದ್ದ ರೀತಿ ನೋಡಿ ಎಲ್ಲ ಕೋಪ ಮಾಡ್ಕೊತಾ ಇದ್ರು. ಹೋಗ್ತಾ ಅವರು ಮೋಸ್ಟ್ಲಿ ಅನಲೈಸ್ ಮಾಡಿದ್ದಾರೆ ಹನುಮಂತ ಹೇಗೆ ಅಂತ. ಬರ್ತಾ ಏನದು ಗೋಲ್ಡ್ ಸುರೇಶ್ ಕೂಡ ಹನುಮಂತನ ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ. ಅವರು ಜೆನ್ಯೂನ್ ಆಗಿ, ಅಂದರೆ ಸುದೀಪ್ ಸರ್ ಒಂದು ವೀಕೆಂಡಲ್ಲಿ ಅವ್ರಿಗೆ ಗೋಲ್ಡ್ ತೆಗೆದು ಹಾಕೋದಕ್ಕೆ ಹೇಳ್ತಾರಲ್ವಾ, ಆವಾಗ ಸುಮ್ಮನೆ ಹೇಳ್ತಾರೆ ಹೌದು. ಅದಾದಮೇಲೆ ಅವ್ರು ರಿಯಲ್ ಆಗು ಫೀಲ್ ಮಾಡ್ತಾರೆ, ನಾನು ಕೊಡಬೇಕಿತ್ತು ಇವನಿಗೆ ಅಂತ. ಫೈನಲಿ ಅವ್ರ ಮನಸ್ಸನ್ನು ಇವನು ಗೆದ್ದಿದ್ದಾನೆ, ಹನುಮಂತ ಗೆದ್ದಿದ್ದಾನೆ. ಗೋಲ್ಡ್ ಸುರೇಶ್ ಅವರಿಗೆ ಹನುಮಂತು ಫೈನಲಿ ಇಷ್ಟ ಆಗಿದ್ದಾನೆ. ಆದರೆ ಅವ್ನು ಇಷ್ಟ ನಾನು ಅವ್ರಿಗೆ ಇಷ್ಟ ಆಗಬೇಕು ಅನ್ನೋ ರೀತಿಲಿ ಅವ್ನು ನಡ್ಕೊಂಡಿಲ್ಲ. ಅವ್ನು ಇದ್ದಿದ್ದ ರೀತಿ ನೋಡಿ ಅವ್ರು ಇಷ್ಟಪಟ್ಟಿದ್ದಾರೆ ಅಂತ.
ಓಕೆ, ಒಳಗಡೆ ಅಂದರೆ ಎಲ್ಲರೂ ಕೂಡ ನಾಮಿನೇಟ್ ಮಾಡೋದಕ್ಕೆ ಕಾರಣಗಳನ್ನ ಕೊಡೋದಕ್ಕೆ ತುಂಬ ಯೋಚನೆ ಮಾಡ್ತಾರೆ, ಏನು ಕೊಡ್ಬೋದು ಏನು ಅಂತ ಪ್ಲ್ಯಾನ್ ಮಾಡ್ತಾರೆ. ಬಟ್ ಹನುಮಂತ ಒಳಗಡೆ ಹೋದ್ಮೇಲೆ ಎಲ್ಲರೂ ಕೂಡ ಇವಂದೇ ಸ್ಟ್ರಾಟಜಿನ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರು. ನಾನು ಕೊಟ್ಟಿದ್ದೀನಿ, ನೀವು ಬಂದಾಗ ಕೊಡ್ರಿ ಅಂತ. ಸೊ ಈ ಮಾತು ಕೇಳಿದಾಗ ನಿಮ್ಗೆ ಎಷ್ಟು ಖುಷಿ ಕೊಡ್ತಿತ್ತು, ಏನು ಹೆಂಗೆ ಹೇಳ್ತಿದ್ದಾನೆ ನೋಡು ಅಂತ. ಅದು ಹನುಮಂತ ಆ ಥರ ಹೇಳ್ತಿದ್ದಿದ್ದು ರೀಸನ್ ನೋಡಿ, ಅವರು ಪ್ಲ್ಯಾನಿಂಗು ಅಥವಾ ಇದೊಂದು ಸ್ಟ್ರಾಟಜಿ ಅಂತ ಅವ್ರು ಅಂದ್ಕೊಂಡ್ರು. ಆದರೆ ಅದು ಆ್ಯಕ್ಚುಲಿ ಅವ್ನಿಗೇನು ಹೇಳೋಕ್ಕೆ ಬರಲ್ಲ. ಹೇಳಕ್ಕೆ ಬರುತ್ತೆ, ಆದರೆ ಇವ್ರ ಥರ ಒಂದು ವೇ ಆಫ್ ಸ್ಪೀಚ್ ಇರುತ್ತಲ್ಲ, ಅದು ಅವನಿಗೆ ಬರಲ್ಲ. ಸೊ ಅದಕ್ಕೆ ಅವನಿಗೆ ಮತ್ತೆ ಜಸ್ಟಿಫಿಕೇಷನ್ ಕೊಡೋಕ್ಕೂ ಬರಲ್ಲ, ಏನಾದರೂ ರೀಸನ್ಸ್ ಕೊಟ್ಟಾಗ. ಅದಕ್ಕೆ ಅವನು ನಾನು ಹೇಳ್ತೀನಿ, ನಿಮ್ಗೆ ಬೇಕಂದರೆ ನೀವು ನನ್ನನ್ನು ನಾಮಿನೇಟ್ ಮಾಡಿ, ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಿದ್ದ. ಆಮೇಲೆ ಇವರೆಲ್ಲ ಅದನ್ನೇ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಎಲ್ಲೋ ಒಂದು ಕಡೆ ವರ್ಕ್ ಆಯಿತು ಅವರಿಗೆ ಅನ್ಕೊತೀನಿ ನಾನು, ಕೆಲವೊಂದು ವೀಕ್ಸ್. ಆದರೆ ಅವರು ಇವನ್ ಥರ ಹೇಳೋಕೆ ಹೋದರೆ ಅದು ಫೇಕ್ ಆಗಿಬಿಡುತ್ತೆ. ಸರ್, ಈಗ ಶಿವು ಸರ್ನ ಮಾತಾಡಿಸ್ಬೇಕು. ತುಂಬ ಇದೆ ಮಾತಾಡೋದು, ಸವಿತಾ ಸುಧಾರಿಸ್ಕೊಳ್ಳಿ ಇವಾಗ. ಏನಿಲ್ಲ, ಇದು ಹಗ್ಗದ ಟಾಸ್ಕ್ ಇತ್ತಲ್ಲ ಸರ್, ಅಂದರೆ ಮೊನ್ನೆ ಅಂದರೆ ಫಿನಾಲೆ ಕಂಟೆಸ್ಟೆಂಟ್ ಆಗಲಿಕ್ಕೆ ಒಂದು ಟಾಸ್ಕ್ ಇತ್ತು, ಹಗ್ಗ ಹಿಡ್ಕೊಂಡು ಹತ್ತೋದು. ಅದನ್ನು ಶುರು ಮಾಡಿದಾಗಲೇ ನನಗೆ ಗೊತ್ತಿತ್ತು ಇದರಲ್ಲಿ ಹನುಮಂತನೇ ವಿನ್ ಆಗೋದು. ಬಿಕಾಸ್ ಆಫ್ ಅವನಿಗೆ ಮರ ಹತ್ತಿ ಇದನ್ನು ಕುರಿಗಳಿಗೆ ಸಪ್ಪು ಕಿತ್ತ ಅಭ್ಯಾಸ ಇತ್ತು. ಸೊ ಅವನಿಗೇನು ಕಷ್ಟ ಆಗಲ್ಲ ಅಂತ ನನಗೆ ಅನಿಸಿತ್ತು. ನೀವು ನೋಡಿದಾಗ ನಿಮ್ಗೆ ಎಷ್ಟು ಅಂದರೆ ಇದನ್ನು ಮಾಡ್ತಾನೆ, ಫೈನಲಿ ಇವನೇ ಫಿನಾಲೆ ಟಿಕೆಟ್ ಗೆಲ್ಲೋದಂತ ಅನಿಸುತ್ತಾ? 100% ಅನಿಸಿತ್ತು. ಯಾಕೆಂದರೆ ಅವ್ನಿಗೆ ಅದೆಲ್ಲ ಮ್ಯಾಟ್ರೇ ಅಲ್ಲ. ಟಾಸ್ಕ್ ಆಡೋದು ಅವ್ನಿಗೆ ಅದು ಒಂಥರ ಟಾಸ್ಕೇ ಅಲ್ಲ ಅದು. ಅವ್ನು ದಿನ ಡೈಲಿ ರೊಟೀನಲ್ಲ ಅಲ್ಲಿ ಮಾಡೋದು. ಮನೇಲಿ ಕುರಿ ಕಾಯಕ್ಕೆ ಹೋದಾಗ ಇದಕ್ಕಿಂತ ಜಾಸ್ತಿ ಮಾಡಿರ್ತಾನಲ್ಲಿ ಫಿಸಿಕಲ್ ಟಾಸ್ಕ್ಗಳು. ಅದ್ರ ಮುಂದೆ ಇದು ಯಾವುದೂ ಅಲ್ಲ. ಹಾಗಾಗಿ ಕಾನ್ಫಿಡೆನ್ಸ್ ಇತ್ತು 100% ವಿನ್ ಆಗ್ತಾನೆ ಇದರಲ್ಲಿ ಅಂತ. ಆದರೂ ಕೊನೆಯ ಮೂಮೆಂಟಲ್ಲಿ ಆ ಸೆಕೆಂಡ್ಸ್ ಕೌಂಟ್ ಮಾಡುವಾಗ ಡಗ್ ಅಂತ ಇತ್ತು ಇದೆ ಅಲ್ವಾ. ತ್ರಿವಿಕ್ರಮ್ ಅವರು 2 ಸೆಕೆಂಡಲ್ಲಿ ಇವನೇ ಹೋಗ್ಬಿಡ್ಬೋದಾಗಿತ್ತು, ಬೇಜಾರಾಗೋದು ಅವಾಗ ಅಂತ. ಏನಂತಾರೆ ಘಟಾನುಘಟಿಗಳ ಮಧ್ಯ ಇವನು ವಿನ್ ಆಗಿದ್ದಾನೆ ಅಂದರೆ ಅವ್ನಿಗೆ ಎಷ್ಟು ಹೆಮ್ಮೆ ಆಗುತ್ತಲ್ವ ಆ ಮನೆ ಒಳಗಡೆ. ಅದು ಬಿಗ್ ಬಾಸ್ ಮನೆ ಒಳಗಡೆ ಫಸ್ಟ್ ಫೈನಲಿಸ್ಟ್ ಅನ್ಸ್ಕೊಳ್ಳೋದೇ ಗ್ರೇಟು. ಆ ಟೈಮಲ್ಲಿ ತುಂಬಾ ಖುಷಿ ಪಟ್ಟಿದ್ದೀವಿ. ತಡ್ಕೊಳಕ್ಕಾಗಿಲ್ಲ, ಅಷ್ಟು ಖುಷಿ ಆಯಿತು. ಇಮಿಡಿಯೇಟ್ ಅವ್ರ ಅಪ್ಪ ಅಮ್ಮಗೆ ಅವ್ರ ಅಣ್ಣಗೆಲ್ಲ ಕಾಲ್ ಮಾಡಿ ಮಾತಾಡಿದ್ವಿ. ಅವರು ನಮಗಿನ ಖುಷಿ ಪಡ್ತಾರೆ. ಹೇಳಬೇಕಾ ಅಪ್ಪ ಅಮ್ಮ ಅಂದಮೇಲೆ ತುಂಬ ಖುಷಿ. ಈಗ ಅಪ್ಪ ಅಮ್ಮ ಅಂದಿದ್ದಕ್ಕೆ ಒಂದು ಕ್ವಶನ್ ರೈಸ್ ಆಯಿತು. ಅವರು ಬಿಗ್ ಬಾಸ್ ಮನೆಗೆ ಬಂದಾಗ ಅವರು ಊಟ ತಂದಿದ್ದು ಎಲ್ಲರೂ ಖುಷಿ ಪಟ್ಟು ತಿಂದರು, ಎಲ್ಲವೂ ಹೌದು. ಬಟ್ ಅವ್ರದ್ದೇ ಭಾಷೆಯಲ್ಲಿ, ನಿಮ್ಮ ಒಂದು ಲಂಬಾಣಿ ಭಾಷೆಯಲ್ಲಿ ಮಾತಾಡ್ತಾ ಮಗ ಏನೋ ಸಾಲ ಇದೆ ಅಂತ ಹೇಳಿದ್ರಂತೆ. ನನಗೂ ಗೊತ್ತಿಲ್ಲ, ಆ ಭಾಷೆ ನಂಗೆ ಅರ್ಥ ಆಗಲ್ಲ. ಸಾಲದ ಬಗ್ಗೆ ಡಿಸ್ಕಷನ್ ಆಯಿತು ಅಂತ ಟ್ರೋಲ್ ಪೇಜಸಲ್ಲಿ ಕೆಲವು ಕಡೆ ಇತ್ತು. ಅಲ್ಲ, ಸರಿಗಮಪ್ಪದವರು ಫ್ಲ್ಯಾಟ್ ಕೊಟ್ಟರು, ಸರಿಗಮಪ್ಪದಿಂದ ಒಂದಿಷ್ಟು ದುಡ್ಡು ಬಂತು, ಇನ್ನೂ ಸಾಲದಲ್ಲಿದ್ದಾನ, ಜೊತೆಗೆ ಅಷ್ಟೊಂದು ಕುರಿಗಳನ್ನ ಸಾಕಿದ್ದಾರೆ, ಇನ್ನೂ ಸಾಲದಲ್ಲಿದ್ದಾರಾ ಅಂತ ಒಂದು ವರ್ಗ. ಇನ್ನೊಂದು ವರ್ಗ ಎಷ್ಟೊಂದು ಸಾಲ ನೋಡು, ಹನುಮಂತ ಇಡೀ ಮನೆ ಜವಾಬ್ದಾರಿ ಹೊತ್ಕೊಂಡಿದ್ದಾನೆ, ಸಾಲ ಮಾಡ್ಕೊಂಡಿದ್ದಾನೆ ಅಂತ. ನಿಜವಾಗ್ಲೂ ಅವರಮ್ಮ ಯಾವುದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ರು? ಸಾಲದ ಬಗ್ಗೆ ಡಿಸ್ಕಷನ್ ಆಯಿತಾ? ಏನಾದರೂ ನೋಡಿದ್ರಾ ನೀವು ಎಪಿಸೋಡ್ ನೋಡಿದ್ವಿ. ಅದು ಸಾಲದ ಬಗ್ಗೆ ಡಿಸ್ಕಷನ್ ಅಲ್ಲ, EMI ಕಟ್ಟಿಲ್ಲ ಅದ್ರ ಬಗ್ಗೆ ಮಾತಾಡ್ದ ಅವನು. ಅದಕ್ಕೆ ಕಾರ್ ತೊಗೊಂಡಿದ್ದಾನೆ. ಅದು ಮಾಮೂಲಿ ಲೋನೆಲ್ಲ ತೊಗೊತಾರೆ ಎಲ್ಲರೂ, ಫುಲ್ ಕ್ಯಾಶ್ ಅಂತೂ ಕಟ್ಟಲ್ಲ. ಅದ್ರದ್ದು EMI ಬಗ್ಗೆ ಪೇ ಮಾಡಿದ್ರ ಅಂತ ಕೇಳ್ದೆ ಅಷ್ಟೇ. ನಾನು ಮಾಡಿಲ್ಲಪ್ಪ, ಅವ್ರಿಗೆ ಗೊತ್ತಾಗಲ್ಲ. ಅಲ್ಲಿ ಊರಲ್ಲಿ ಯಾರೋ ಅವ್ನ ಫ್ರೆಂಡ್ಗೆ ಹೇಳ್ಸಿದ್ದೀನಿ, ಅಲ್ಲಿ ಕಟ್ಟಕ್ಕೆ ಹೇಳಿದ್ದೀನಿ, ಅವ್ರು ಕಟ್ತಾರೆ ಅಂತ ಹೇಳಿದ್ದು. ಅದು ಬೇರೆಯವ್ರಿಗೆ ಅದು ಬೇರೆ ಥರ ಕೇಳಿಸಿ ಅರ್ಥ ಆಗಿರುತ್ತೆ ಮೋಸ್ಟ್ಲಿ. ಅದು ಸಾಲ ಆಗಿಲ್ಲ, ಇಲ್ಲ EMI ಬಗ್ಗೆ ಮಾತಾಡಿದವರು. ಈಗ ಸರಿ, ಕಾರ್ ತೊಗೊಂಡಿದ್ದಾನೆ ಅಂತ ಹೇಳಿದ್ರಿ. ಯಾವ ಕಾರು ಏನು? ಯಾಕಂದರೆ ಬೆಂಗಳೂರಿಗೆ ಬರಬೇಕಾದ್ರೆ ಕೆಂಪಸ್ ಹತ್ಕೊಂಡು 2-3 ಜೊತೆ ಬಟ್ಟೆ ಇಟ್ಕೊಂಡು ಬೆಂಗಳೂರಿಗೆ ಬಂದು ಇಳಿದವನು ಇವತ್ತು ಕಾರ್ ತೊಗೊಂಡಿದ್ದಾನೆ ಅಂದರೆ, ಕಾರಲ್ಲೇ ಬೆಂಗಳೂರಿಗೆ ಬಂದು ಹೋಗ್ತಾನೆ ಅಂದರೆ, ಅವತ್ತಿನ ಸ್ಟ್ರಗ್ಲಿಂಗ್ ಡೇಸಲ್ಲಿ ನೀವು ನಿಂತಿದ್ರಿ. ಇವತ್ತೆಷ್ಟು ಖುಷಿ ಕೊಡುತ್ತೆ ಅವ್ನ ಜರ್ನಿ? ತುಂಬ ಖುಷಿ ಕೊಡುತ್ತೆ ಮೇಡಮ್. ಅವತ್ತು ನನ್ನ ಕಾರಲ್ಲಿ ನನ್ನ ಪಕ್ಕ ಕೂತ್ಕೊಂಡು ಅಣ್ಣ ನಾನು ಡ್ರೈವಿಂಗ್ ಮಾಡಬೇಕು ಅಂತ ಕೇಳ್ತಿದ್ದವನು ಇವತ್ತು ಅವನೇ ಒಂದು ಸ್ವಂತ ಕಾರ್ ತೊಗೊಂಡು ಓಡಿಸ್ತಾನೆ ಅಂದರೆ ಎಷ್ಟು ಖುಷಿ ಆಗುತ್ತೆ. ಅವತ್ತೇನು ಇಲ್ಲದೆ ಬಂದ, ಇವತ್ತು ಎಲ್ಲ ಸಂಪಾದನೆ ಮಾಡ್ತಾ ಇದ್ದಾನೆ, ಎಲ್ಲರ ಪ್ರೀತಿ ಸಂಪಾದನೆ ಮಾಡಿದೆ. ಇಂಡಸ್ಟ್ರಿಯಲ್ಲಿ ಎಂತೆಂಥ ದೊಡ್ಡವರೆಲ್ಲ ಹನುಮಂತು ಅಂತ ಬಾಯಲ್ಲಿ ಕರ್ಸ್ಕೊಳ್ಳೋದಿದೆಯಲ್ಲ, ತುಂಬ ದೊಡ್ಡ ವಿಷಯ ಅದು. ಅವನೇ ಹೇಳ್ದ ಮೊನ್ನೆ, ಸುದೀಪ್ ಸರ್ ಅಂತವ್ರೆ ನನ್ನ ಹನುಮಂತು ಅಂತ ನನ್ನ ಡೈರೆಕ್ಟಾಗಿ ಮಾತಾಡ್ತಾರೆ ಅಂತ ನಾನು ಎಂತ ಅದೃಷ್ಟ ಮಾಡಿದ್ದೀನಲ್ಲ ಅಂತ ಧನರಾಜ್ ಜೊತೆ ಮಾತಾಡ್ತಾಯಿದ್ದ. ಅದು ನಿಜಾನೇ. ಅವ್ನು ಯಾರೋ ಏನೂ ಗೊತ್ತೇ ಇರಲಿಲ್ಲ 4-5 ವರ್ಷ ಹಿಂದೆ. ಇವತ್ತು ಅವ್ನಿಗೆ ಎಲ್ಲರೂ ಹನುಮಂತು ಅಂದರೆ ಗುರ್ತಿಡಿತಾರೆ ಅಂದರೆ ತುಂಬ ಹೆಮ್ಮೆ ಆಗುತ್ತಲ್ವಾ? ಶಿವರೇ, ನಿಮ್ಮ ಬರ್ಡೇ ಬಂದಾಗ ಅಥವಾ ಮೇಡಮ್ ಬರ್ಡೇ ಬಂದಾಗ ಇಂಡಸ್ಟ್ರಿಯವ್ರು ಸುಮಾರು ಜನ ಬರ್ಡೇ ವಿಶ್ ಮಾಡೋದನ್ನ ನಾನು ನೋಡಿದ್ದೀನಿ. ಅದು ಕಿರುತೆರೆ ಇರಲಿ ಅಥವಾ ಬಿಗ್ ಸ್ಕ್ರೀನ್ ಅವ್ರು ಇರಲಿ. ಬಟ್ ಅಂದರೆ ಹನುಮಂತನಿಗಿಂತ ಮೊದಲು ನಿಮಗೆಲ್ಲ ಸೆಲೆಬ್ರಿಟಿಗಳು ಗೊತ್ತಿತ್ತು. ಬಟ್ ನಿಮಗಿಂತ ಎಲ್ಲ ದೊಡ್ಡ ಸೆಲೆಬ್ರಿಟಿಗಳ ಒಂದು ಪ್ರೀತಿ ಅಭಿಮಾನ ಸಂಪಾದನೆ ಮಾಡ್ದ ಇವತ್ತು ಸುದೀಪ್ ಸರು. ಅಂದರೆ ಬಿಗ್ ಬಾಸ್ ಮನೇಲಿ ಅವ್ನು ಯಾಕೆ ಸ್ನಾನ ಮಾಡಲ್ಲ ಅನ್ನೋದಕ್ಕೆ ಆ್ಯಕ್ಚುಲಿ ಬಟ್ಟೆ ಕಡಿಮೆ ಇದ್ವು ಅವನಾಗು. ಸೊ ಹೀಗಾಗಿ ಅವ್ರ ಮನೆಯಿಂದ ಅಂದರೆ ಬಟ್ಟೆ ಕಳಿಸ್ತಾರೆ, ಅವ್ರ ಮನೆಯಿಂದ ಊಟ ಹೋಗುತ್ತೆ. ಸೊ ದೇವ್ರ ಮನೆಯಿಂದ ಬಂದಿದ್ದು ದೋಸ್ತ ಈ ಬಟ್ಟೆ ಹಾಕ್ತೀನಿ ಅಂತ ಹೇಳ್ಕೊಂಡ ಹನುಮಂತ ಅಂತ ಧನರಾಜ್ ಹೇಳ್ತಿದ್ರು. ಸೊ ಸುದೀಪ್ ಸರ್ ಖುದ್ದು ಅವ್ರ ದುಡ್ಡಲ್ಲಿ ಬಟ್ಟೆ ಕೊಡಿಸ್ತಾರೆ ನಿಮ್ಮ ತಮ್ಮನಿಗೆ, ಬ್ರದರ್ಗೆ ಅಂದಾಗ ನಿಮ್ಗೆ ಎಷ್ಟು ಖುಷಿ ಆಯಿತು ಆ ಟೈಮಲ್ಲಿ ಅದನ್ನು ಕೇಳಿದಾಗ ಅಥವಾ ನೋಡಿದಾಗ?
ಆ ಸೀನ್ ನೋಡ್ತಾ ನಾವು ಇಬ್ಬರು ಕಣ್ಣಲ್ಲಿ ನೀರು ಬಂದುಬಿಡ್ತು ಮನೇಲಿ. ಇಂಥ ದೊಡ್ಡ ಆ್ಯಕ್ಟ್ರು ಎಷ್ಟು ಡೌನ್ ಟು ಅರ್ತ್ ಮನುಷ್ಯ ಅಯ್ಯಪ್ಪ. ಹನುಮಂತ ನನಗೆ ಅವ್ರು ಇಷ್ಟೆಲ್ಲ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಒಬ್ಬ ಮನುಷ್ಯ ಎಷ್ಟು ಲೆವೆಲ್ಗೆ ಇಳಿತಾನೆ, ಅವ್ರು ದೊಡ್ಡತನ ಅಲ್ಲೇ ತೋರಿಸ್ಬಿಡ್ತಾರೆ ಅವರು. ಅಲ್ಲೇ ಗೊತ್ತಾಯ್ತು ಅವ್ರು ಸುದೀಪ್ ಸರ್ ಬಗ್ಗೆ ಇನ್ನೂ ಹೆಚ್ಚು ಗೌರವ ಬಂದ್ಬಿಡ್ತು. ಹನುಮಂತನ ಬಗ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ಅವ್ನು ಮನೇಲಿದ್ದಾಗ ಅವ್ನು ಬಟ್ಟೆ ಸ್ನಾನ ಮಾಡೋದು ಹೇಳಿದ್ರೆ ಅವ್ನು ಇರೋದು ಹಂಗೆ 3 ದಿನ 4 ದಿನವರೆಗೂ ಮಾಡೋದೇ ಇಲ್ಲ. ಇಲ್ಲಿದ್ದಾಗಲೂ ಅದೇ ಪ್ರಾಬ್ಲಮ್. ನಾವು ಬೈತಾಯಿದ್ವಿ ಡೈಲಿ, ಸ್ನಾನ ಮಾಡಿ ಏನು ಪ್ರಾಬ್ಲಮ್ ನಿನಗೆ ಅಂತ. ಇಲ್ಲಣ್ಣ ನಾನು ಅಭ್ಯಾಸ ಇಲ್ಲ, ಅದು ವಾರದಲ್ಲಿ 1 ದಿನ ಇಲ್ಲ 2 ದಿನ ಮ್ಯಾಕ್ಸಿಮಮ್ ಅಷ್ಟೇ ಅಂತ. ಆವಾಗ ಅದೇ ರೇಗಿಸ್ಕೊಂಡು ಕಾಮಿಡಿ ಮಾಡ್ತಾಯಿದ್ವಿ. ಇವತ್ತು ಅಲ್ಲೂ ಅದೇ ಆಗ್ತಿರೋದು. ಪಾಪ ಅವನೊಂದು ವಾರ ಅದು ಅಭ್ಯಾಸ ಇರಲಿಲ್ಲ ಅವನಿಗೆ. ಇವಾಗ ಡೈಲಿ ಮಾಡಲೇಬೇಕು, ಆಪ್ಷನ್ ಇಲ್ಲ ಪಾಪ. ಹಂಗಾಗಿ ಆ ಸಿಚುವೇಶನ್ ನೋಡಿ ಸುದೀಪ್ ಸರ್ ಅವ್ರಿಗೆ ಬಟ್ಟೆ ಕೊಡಿಸಿದ್ದು ನೋಡಿ ತುಂಬ ಖುಷಿ ಆಯಿತು. ಮತ್ತು ಅವ್ನು ವೀಕ್ಲಿ ಇಲ್ಲಿ ಎಲ್ಲರಿಗೂ ಹತ್ರ ಇರೋದ್ರಿಂದ ಬಟ್ಟೆಗಳು ಕಳಿಸ್ತಾರೆ ಮನೆಗಳಿಂದ. ಆದರೆ ಅವ್ನಿಗೆ ಆ ಥರ ಆಪ್ಷನ್ ಇರಲಿಲ್ಲ. ಅಲ್ಲಿಂದ ಅವ್ರ ಅಪ್ಪ ಅಮ್ಮ ಬರೋದೇ ದೊಡ್ಡ ವಿಷಯ. ಇಲ್ಲಿಗೆ ಆ ಥರ ಆಪ್ಷನ್ ಇಲ್ಲ. ಅದಕ್ಕೆ ಅವನು ಇರೋ ಬಟ್ಟೆಲ್ಲೇ ಮೇಂಟೈನ್ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿ, ಸ್ನಾನ ಮಾಡಿದ್ರೆ ಬಟ್ಟೆ ಹಾಕೋಬೇಕಾಗುತ್ತೆ, ಬಟ್ಟೆ ಹಾಕೊಂಡ್ರೆ ಒಗಿಬೇಕಾಗುತ್ತೆ, ಅದೆಲ್ಲ ಯೋಚನೆ ಮಾಡಿಬಿಟ್ಟು ಅವನು ಆ ಥರ ಮಾತಾಡಿದ್ದ ಅವತ್ತು. ಓಕೆ, ಇನ್ನು ಅಪ್ಪ ಅಮ್ಮ ಬಂದಾಗ ಇನ್ನೊಂದು ಮೇಜರ್ ಟಾಪಿಕ್ ಡಿಸ್ಕಷನ್ ಆಯಿತು, ಅಥವಾ ಅದಕ್ಕೆ ಮುಂಚೆನೂ ಡಿಸ್ಕಷನ್ ಆಗಿತ್ತು ಹುಡುಗಿ ಬಗ್ಗೆ. ಸೊ ಗೌತಮಿ ಅವರು ಹೇಳಿದ್ರು, ಹೌದು ಅಕ್ಕ ಇದ್ದಾರೆ ಏನೀಗ ಅಂತ ಅನ್ನೋ ಥರ ಮಾತಾಡಿದ್ದ. ಬಟ್ ಅಪ್ಪ ಅಮ್ಮ ಬಂದಾಗಲೂ ಹುಡುಗಿ ಟಾಪಿಕ್ ಡಿಸ್ಕಷನ್ ಆಗ್ತಾಯಿತ್ತು. ಹುಡುಗಿ ನೋಡಿದ್ರಂತಲ್ಲವ ಅಂತಂದಾಗ ಹೆಂಗಿರಬೇಕು, ಅದೇನೋ ಅವ್ರು ಅಥವಾ ಏನು ಹೇಳ್ತಾರೆ ಲಂಬಾಣಿ ಅವ್ರು ಹಾಕುವಂಥ ಡ್ರೆಸ್ಸು ಕಾಸ್ಟ್ಯೂಮ್ಸ್ ಎಲ್ಲ ಮಾತಾಡ್ತಾಯಿದ್ರು. ಹಿಂಗೆ ಹಾಕೋರಿದ್ರೆ ಮಾತ್ರ ನಾವು ಮದುವೆ ಮಾಡ್ಕೊಳ್ಳೋದು ಅಂತ ಅವ್ರ ಅಮ್ಮನೂ ಹೇಳ್ತಿದ್ರು. ನಿಜವಾಗ್ಲೂ ಹನುಮಂತನ ಹುಡುಗಿ ಇದ್ದಾರೆ ಸರ್ ನಿಮ್ಗೆ ಗೊತ್ತಿರೋ ಪ್ರಕಾರ? ನನಗೂ ಸುಳ್ಳು ಹೇಳಿದಾನೆ ಅಂತ ಅನಿಸುತ್ತೆ. ಹೇಳ್ತಾ ಇರ್ತಾರೆ ಕಾಮಿಡಿಯಾಗಿ, ಮಾಡ್ಕೊತೀನಣ್ಣ ಈ ಸಲ ಮದುವೆ ಮಾಡ್ಕೊತೀನಿ, ಬರಲೇಬೇಕು ನೀನು, ಇಷ್ಟು ದಿನ ಬಂದಿಲ್ಲ. ನಾನು ಅವ್ರ ಊರಿಗೆ ಹೋಗೇ ಇಲ್ಲ. ಫಸ್ಟ್ ಅವ್ನು ಬಂದಾಗಿಂದ ಪಾಪ ಕರಿತಾ ಇರ್ತಾನೆ. ಇತ್ತೀಚೆಗೆ ಅವ್ನು ಬ್ಯುಸಿ ಆಗಿರೋದ್ರಿಂದ ನಾನು ಕೆಲವು ಸಲ ಕೇಳಿದೆ, ಬರ್ತೀನಿ ಕಣೋ ಇದೆಯಾ ಅಂತ. ಇಲ್ಲ ಅಣ್ಣ ನಾನು ಬ್ಯುಸಿ ಇದ್ದೀನಿ ಅಂದ. ಹಾಗಾಗಿ ಹೋಗೋಕ್ಕೆ ಆಗಿಲ್ಲ. ಅಟ್ಲೀಸ್ಟ್ ನೀನು ಮದುವೆ ಆಗೋ ಪಕ್ಕ ಬರ್ತೀವಿ ಅಂದ. ಸರಿ ಅಣ್ಣ ನೋಡ್ತೀನಿ, ಮದುವೆ ಆಗ್ತೀನಿ, ಇನ್ನೊಂದು 2-3 ತಿಂಗಳಲ್ಲಿ ಆಗ್ತೀನಿ ಅಂತ ನಾನು ಲಾಸ್ಟ್ ಮಂತ್ ಹೇಳಿದ್ದವನು. ಮೋಸ್ಟ್ಲಿ ಆಚೆ ಬಂದಮೇಲೆ ಆಗ್ಬೋದು. ಹುಡುಗಿ ಇದ್ದಾರೆ ಏನೋ ಗೊತ್ತಿಲ್ಲ. ಮನೇಲಿ ಕೇಳಿದ ಪ್ರಕಾರ ನೋಡ್ತಾ ಇದ್ದೀವಿ ಅಣ್ಣ ಅಂತ ಹೇಳಿದ್ದಾರೆ. ಮಾರುತಿ ಹೇಳಿದ್ದು ನೋಡ್ತಾ ಇದ್ದೀವಿ ಅಂತ. ಅವ್ನು ಹಾಡಿದ ಪ್ರಕಾರ ಏನು ಗೊತ್ತಾ, ಒಳಗೆ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀನಿ ಅನ್ನೋದನ್ನ. ಈಗ ಗೆಳತಿ 2 ವಾರ ಇರೋದು, ವಾಪಸ್ ಬಂದುಬಿಡ್ತೀವಿ ಅಂತ ಏನೋ ಹೇಳ್ತಿದ್ದ. ಸೊ ಅದಕ್ಕೆ ಕನ್ಫರ್ಮ್ ಆಗುತ್ತೆ ಅವ್ನಿಗಿರೋದು. ಇರಬೇಕನ್ಸುತ್ತೆ, ಇರಬೇಕು. ಆದರೆ ಮನೇಲಿ ಗೊತ್ತಲ್ಲ ಅವೆಲ್ಲ ಹೇಳ್ಕೊಳಕ್ಕಾಗಲ್ಲ ಪಾಪ. ಇರಬೇಕು ಅಂತ ನಮಗೂ ಆವಾಗಲೇ ಅನಿಸಿದ್ದು. ಮನೇಲಿ ಫಸ್ಟ್ ಮಾತಾಡಿದ ಪ್ರಕಾರ ಹುಡುಗಿ ಇಲ್ಲ, ಮನೇಲಿ ನೋಡಿದ್ದು ಮಾಡ್ಕೊತೀನಿ ಅಂತ ಒಂದು ಸಲ ಹೇಳಿದ್ದ. ಇವ್ನು ಹಾಡಾಡಿದ ಪ್ರಕಾರ ಇವ್ನು ನೋಡ್ಕೊಂಡಿದ್ದಾನೆ ಆಲ್ರೆಡಿ ಅಂತ ನಮಗೂ ಡೌಟ್ ಬಂತು. ಮೋಸ್ಟ್ಲಿ ಯಾರೋ ಇರಬೇಕು ಅಂತ ಅನಿಸುತ್ತೆ. ಓಕೆ ಸರ್, ತುಂಬ ವಿಷಯ ಶೇರ್ ಮಾಡಿದ್ರಿ. ಬಿಗ್ ಬಾಸ್ ಮನೇಲಿ ಅವ್ನು ಕೂತ್ರು ಸುದ್ದಿ, ನಿಂತರೂ ಸುದ್ದಿ, ಏನು ವರ್ಡ್ ಮಾತಾಡಿದ್ರು ಕೂಡ ಎಲ್ಲ ವಿಶೇಷವಾಗಿ ಕೇಳಿಸುತ್ತೆ ಒಳಗಡೆ ಕೂತಾಗ. ಸೊ ಅಷ್ಟು TRP ಮಟೀರಿಯಲ್ ಆಗೋಗ್ಬಿಟ್ಟಿದ್ದಾನೆ. ಸೊ ಆಯಿತು, 11 ವಾರ ಜರ್ನಿ, ಇನ್ನು 2 ವಾರ 13 ವಾರ ಒಳಗಡೆ ಇದ್ದಂಗೆ ಆಗುತ್ತೆ. ಸೊ ಕಂಪ್ಲೀಟ್ ಜರ್ನಿ ಬಗ್ಗೆ ಫೈನಲ್ ವರ್ಡ್ಸ್ ಏನು ಹೇಳ್ತೀರಿ? ಫಸ್ಟ್ ಕಲರ್ಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಎಲ್ಲೋ ಇದ್ದವನ್ನ ಕರ್ಕೊಬಂದು ಇವತ್ತು ಈ ಮಟ್ಟಿಗೆ ಕರ್ನಾಟಕದ ಪ್ರತಿ ಮನೆಗೂ ಮಗ ಆಗಿದ್ದಾನೆ ಇವತ್ತು ಅವನು. ಹಾಗಾಗಿ ಕಲರ್ಸ್ಗೆ ತುಂಬ ದೊಡ್ಡ ಥ್ಯಾಂಕ್ಸ್. ಸುದೀಪ್ ಸರ್ಗೆ ಮೇಯ್ನಾಗಿ, ಅವ್ರನ್ನ ಎಷ್ಟು ಹೇಳಿದ್ರು ಕಮ್ಮಿನೇ ಅವ್ರ ಬಗ್ಗೆ. ಯಾಕೆಂದರೆ ಅವ್ನು ಹನುಮಂತರ ಬಗ್ಗೆ ಎಂಕರೇಜ್ ಮಾಡೋದು, ವೀಕೆಂಡಲ್ಲಿ ಬಂದ್ಬಿಟ್ಟು ಬೂಸ್ಟಪ್ ಮಾಡೋದು, ಅವೆಲ್ಲ ತುಂಬ ಪ್ಲಸ್ ಆಯಿತು ಅವನಿಗೆ. ಆಮೇಲೆ ಮನೆಯವ್ರ ಜೊತೆ ಹನುಮಂತ ಇವತ್ತಿನವ್ರಿಗೊಂದು ಜಗಳ ಮಾಡಿದಾನೆ ಅನ್ನೋದು ಎಕ್ಸಾಂಪಲ್ಲೇ ಇಲ್ಲ. ಇಂಥವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದ್ದಾನೆ, ಹಿಂದೆ ಹೋಗಿ ಮಾತಾಡ್ತಾ ಇದ್ದಾನೆ ಅನ್ನೋದು ಯಾವುದೂ ಇಲ್ಲ. ಅದೆಲ್ಲ ಜನಕ್ಕೆ ಇಷ್ಟ ಆಗಿ ಅವ್ನು ಎಲ್ಲಿವರೆಗೂ ಕರ್ಕೊಬಂದು ಸಪೋರ್ಟ್ ಮಾಡಿ ಕರ್ಕೊಬಂದಿದ್ದಾರೆ. ಇನ್ನು 2 ವಾರ ಇರೋದ್ರಿಂದ ಜನಕ್ಕೆ ನಾನು ಕೇಳ್ಕೊತೀನಿ, ಅಟ್ಲೀಸ್ಟ್ ಇನ್ನು 2 ವಾರ ಇದೆ, ಪ್ಲೀಸ್ ದಯವಿಟ್ಟು ನೀವು ಅವನ್ನ ಸಪೋರ್ಟ್ ಮಾಡಿ. ಫಸ್ಟ್ ಫೈನಲಿಸ್ಟ್ ಆಗೋದಕ್ಕೆ ಎಷ್ಟು ಸಪೋರ್ಟ್ ಮಾಡಿದ್ರು, ಇನ್ನು 2 ವಾರ ಅವ್ನಿಗೆ ಇದೇ ಥರ ಸಪೋರ್ಟ್ ಮಾಡಿ ಟ್ರೋಫಿ ಗೆಲ್ಲೋದಕ್ಕೆ ಅವಕಾಶ ಮಾಡಿಕೊಡಿ. ಪ್ಲೀಸ್ ಮಾಡಿಕೊಡಿ. ಸವಿತಾ ಅವರೇ, ನಿಮ್ಮ ತಮ್ಮ ಇನ್ನು 2 ವಾರ ಇದೆ, ಏನು ಹೇಳ್ತೀರಿ ಫೈನಲ್ ವರ್ಡ್ಸು? ನಿಮ್ಮ ಮನಸ್ಸಿಗೆ ಏನೇನಿದೆ ಎಲ್ಲ ಹೇಳ್ಬಿಡಿ. ಕ್ವಶನ್ ಕೇಳ್ಬಿಡಿ ಅಂದ್ರಲ್ಲ, ಅದಕ್ಕೆ ನೀವೇ ಹೇಳ್ಬಿಡಿ. ಕ್ಯಾಮ್ರಾ ಲಾಸ್ಟ್ ಅಲ್ವಾ, ಇನ್ನು 2 ವಾರ ಇದೆ, ಹೆಂಗೆ ಆಡಬೇಕು ಏನು ಅಂದರೆ ಬಿಗ್ ಬಾಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಮಗೆ ಅವನು ಎಂಟ್ರಿ ಆದ ಟೈಮಿಂದ ಆ್ಯಕ್ಚುಲಿ ಅವ್ನು ಹೋಗೋದು ನಮಗೆ ಗೊತ್ತಿರಲಿಲ್ಲ. ಹೋದ್ಮೇಲೆ ಗೊತ್ತಾಗಿದ್ದು ಅವನನ್ನು TRP ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು ಸ್ಟಾರ್ಟಿಂಗಲ್ಲಿ. ಆಮೇಲೆ ಅಲ್ಲಿರೋ ಎಲ್ಲ ಕಂಟೆಸ್ಟೆಂಟ್ಗಿಂತ ಇವನೇ ಸ್ಟ್ರಾಂಗ್ ಆಗಿದ್ದಾನೆ ಅಂತ 100% ಅನಿಸಿದೆ. ಕೆಲವೊಂದು ವೀಕಿಂದ ಸುದೀಪ್ ಸರ್ ಅಂದರೆ ಅವರು ಪರ್ಸ್ನಲಾಗಿ ಏನು ಹೇಳಿರಲ್ಲ, ಅಥವಾ ಬಿಗ್ ಬಾಸ್ ಅವ್ರು ಮಾಡಿದ್ರ ಅಥವಾ ಏನು ಅವ್ರ ಟೀಮ್ ಏನು ಪ್ಲ್ಯಾನ್ ಮಾಡಿದ್ರೆ ಗೊತ್ತಿಲ್ಲ, ಅವನು ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಅದು ವರ್ಕೌಟ್ ಆಗಿಲ್ಲ ಅಲ್ಲಿ. ಯಾಕಂದರೆ ಅವನಲ್ಲಿ ಏನಾದರೂ ನೆಗೆಟಿವಿಟಿ ಇದ್ದಿದ್ರೆ ಅದು ಅವರು ಪೋರ್ಟ್ರೇ ಮಾಡೋಕ್ಕೆ ಟ್ರೈ ಮಾಡಿಲ್ಲ ಅಂದರೂ ಅದು ಆಟೋಮೆಟಿಕ್ ನಮಗಂತೂ ಕಾಣಿಸಿರೋದು. ಆದರೆ ಅವ್ರು ಅಂಥದ್ದೇನು ಸಿಕ್ಕಿರಲ್ಲ, ಅದು ಅವರಿಗೂ ಗೊತ್ತಾಗಿರುತ್ತೆ ಅನಿಸುತ್ತೆ ಮೇ ಬಿ. ಸೊ ಈ ವೀಕಲ್ಲಿ ಸುದೀಪ್ ಸರ್ ಅವನನ್ನು
ಲೈಕ್ ಪಾಸಿಟಿವ್ ಆಗಿ ಮಾತಾಡಿದ್ದಿರಲಿ, ಅವನನ್ನು ಅಪ್ರಿಷಿಯೇಟ್ ಮಾಡಿದಾಗಲಿ ತುಂಬ ಖುಷಿ ಆಯಿತು. ಬಟ್ ಅವನನ್ನು ಲಾಸ್ಟ್ ವೀಕಲ್ಲಿ ಅವರು ಏನು ಒಂದು ಪಾಯಿಂಟ್ ಔಟ್ ಮಾಡಿ ಇದು ಗಾಂಚಲಿನ ಅಂತ ಏನೋ ಕೇಳಿದ್ದು, ಅದು ಬೇರೆ ಕಂಟೆಸ್ಟೆಂಟ್ಸ್ ಜೊತೆಲಿ ಸುದೀಪ್ ಸರ್ ಆ ಥರ ಮಾತಾಡಿಲ್ಲ, ಅದೊಂದು ಬೇಜಾರಿದೆ. ಆದರೆ ಬಟ್ ಅದು ಅವರು ಪರ್ಸ್ನಲಾಗಿ ಹೇಳಿರಲ್ಲ ಅಂತ ನನ್ನ ಒಪಿನಿಯನ್, ಬಿಕಾಸ್ ನಾನು ಅವರ ಬಿಗ್ ಫ್ಯಾನು. ಸೊ ಈ ವೀಕಲ್ಲಿ ಅವ್ರು ಏನು ಅಪ್ರಿಷಿಯೇಟ್ ಮಾಡಿದ್ದಾರೆ ಅದನ್ನು ಅದು ರಿಪ್ಲೇಸ್ಮೆಂಟ್ ಆಯಿತು ಅಂದ್ಕೊಂಡೆ ನನಗೆ. ಅಂದರೆ ಅವರು ಏನು ಲಾಸ್ಟ್ ವೀಕಲ್ಲಿ ಅವರಿಗೆ ಹೇಳಿದರು ಅದು ಈ ಸಲ ಅವ್ರು ಅಪ್ರಿಷಿಯೇಟ್ ಮಾಡಿದ್ದು ನೋಡಿ ಖುಷಿ ಆಯಿತು. ಹಾಗಂತ ಅವ್ನು ನಮಗೆ ಫ್ರೆಂಡ್ ಅಂತಾಗಲಿ ಅಥವಾ ತಮ್ಮ ಅಂತಾಗಲಿ ಹೇಳ್ತಿರೋದಲ್ಲ, ನಾನು ಜೆನ್ಯೂನಾಗಿ ಫೀಲ್ ಮಾಡಿರೋದಿದು. ಸೊ ಅವನಿಗೆ ಒಳ್ಳೇದಾಗಬೇಕು. ಈವನ್ ನಾನು ಅವನ ಜೊತೆ ಜಾಸ್ತಿ ಟಚ್ಚಲ್ಲಿ ಇರಲ್ಲ, ಸ್ಟಿಲ್ ನನಗೆ ಅವ್ನು ಇಷ್ಟ, ಯಾಕಂದರೆ ಅವ್ನ ನೇಚರೇ ಆಗಿದೆ. ಒಂದು ಫೇಕ್ನೆಸ್ ಆಗಲಿ ಅಥವಾ ಡ್ರಾಮಾ ಮಾಡೋದಾಗಲಿ ಅದೆಲ್ಲ ಇಲ್ಲ. ಇನ್ನೊಂದೇನೆಂದರೆ ಅವನಿಗೆ ಈ ವ್ಯಾಲ್ಯೂ ಗೊತ್ತಿಲ್ಲ, ನಾನು ಎಲ್ಲಿಂದ ಎಲ್ಲಿಗೆ ಬಂದೆ ಅನ್ನೋದು ಆ ಒಂದು ರಿಯಲೈಸೇಷನ್ನೇ ಅವನಿಗಿಲ್ಲ. ಅದು ಗೊತ್ತಿದ್ದಿದ್ರೆ ಮೇ ಬಿ ಅವನು ಟ್ರಿಕ್ಸು ಪ್ಲ್ಯಾನ್ ಎಲ್ಲ ಅವನು ಶುರು ಮಾಡ್ಕೊಂಬಿಟ್ಟಿರ್ತಿದ್ದ. ಅದಾಗೋದು ಬೇಡ, ಅವ್ನು ಹಾಗೇ ಇರಲಿ, ಹಂಗಿದ್ರೇ ಚೆಂದ, ನನಗದೇ ಇಷ್ಟ. ಬಟ್ ವಿನ್ ಆಗಲಿ ಅನ್ನೋದು ನನ್ನ ಖುಷಿ. ವಿನ್ ಆಗಲಿ 100%. ಜನಗಳಿಗೆಲ್ಲ ಬೇಡ್ಕೊತಾ ಇದ್ದೀನಿ, ವೋಟ್ ಮಾಡಿ, ಸಪೋರ್ಟ್ ಮಾಡಿ ಹನುಮಂತಗೆ. ಥ್ಯಾಂಕ್ ಯು ಸರ್. 2 ಪಾಯಿಂಟ್ ಬಿಟ್ಟೆ. ಶರಣ್ ಸರ್ ಹೇಳಿದರು ಹನುಮಂತ ನೀನು ನನ್ನ ಫೇವ್ರೇಟು ಅಂತ. ಹೊರಗಡೆ ನಾನು ಮೌನ ಗುಡ್ಡೆ ಮನೆ ಜೊತೆ ಮಾತಾಡ್ತಿದ್ದಾಗ ನನ್ನ ಫೇವ್ರೇಟ್ ಕಂಟೆಸ್ಟೆಂಟು ನಾನು ಹನುಮಂತನಿಗೋಸ್ಕರ ಶೋ ನೋಡ್ತೀನಿ ಅಂತ ಹೇಳಿದ್ರು. ಮತ್ತು ಮಂಜು ಅವ್ರ ಡ್ಯಾಡಿ ಬಂದಾಗ ನಿನ್ನನ್ನು ಮೀಟ್ ಮಾಡಿದ್ದೆ ನನ್ನ ಪುಣ್ಯ, ನನ್ನ ಪೂರ್ವಜರು ಮಾಡಿದ ಪುಣ್ಯಕ್ಕೆ ನಾನು ನಿನ್ನ ಮೀಟ್ ಮಾಡಿದ್ದೀನಿ ಅಂತ. ಸೊ ಆ ಹಿರಿಯರಿಗೆ ಗೊತ್ತಾಯಿತು ಇವನ ನೇಚರ್ ಏನು, ಇವನು ಯಾರು ಜೊತೆನೂ ಕಿರಿಕ್ ಮಾಡಲ್ಲ, ಆಮೇಲೆ ಯಾರಿಗೂ ನೋವುಂಟು ಮಾಡಲ್ಲ, ಅವ್ನಿಗೆ ಏನು ಅನ್ಸುತ್ತೆ ಅದು ಆಡ್ತಾನೆ. ಮತ್ತು ನಂದು ಬಂದಾಗ ನಾನು ಕೊಟ್ಟಿದ್ದೀನಿ ರೀ, ನಿನ್ನ ಬಂದಾಗ ನೀನು ಕೊಡು ಅಂತ ಹೇಳ್ಕೊಂಡು ಹೋಗ್ತಾನೆ ಅಂತ. ಅವ್ರ ತಂದೆ ಬಂದು ಇವನಂತ ನಿಜವಾಗ್ಲೂ ಲಿಟ್ರಲಿ ನನಗೆ ಫೀಲ್ ಆಗಿದ್ದು ಹನುಮಂತನಂಥ ಮಗ ನಂಗೆ ಸಿಗಬೇಕಾಗಿತ್ತು ಅನ್ನೋ ಅಂಥದ್ದು ಅವ್ರ ಭಾವನೆ ಅವ್ರ ಕಣ್ಣಲ್ಲಿ ಕಾಣಿಸ್ತಾ ಇತ್ತು. ಏನು ಹೇಳ್ತೀರಿ, ಇಷ್ಟು ಜನರ ಪ್ರೀತಿ ಅಭಿಮಾನ ಇದ್ದರೆ ಇಂಥ ಮಗ ಇರಬೇಕು ಅಂತಿದ್ದಾರೆ ಇವಾಗ ಅಲ್ವಾ? ಅದೇ ಅವ್ನು ಸಂಪಾದನೆ ಮಾಡಿರೋದು ಅಂತ ಅನ್ನಿಸ್ತು. ಹೌದು, ಅಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೇ ಅವನ ಬಗ್ಗೆ ನೀನು ನನ್ನ ಫೇವ್ರೇಟು, ನಾನು ನಿನ್ನ ಫ್ಯಾನ್ ಅಂತ ಹೇಳಿದಾಗ ಅದಕ್ಕಿಂತ ದೊಡ್ಡ ಆಸ್ತಿನೇ ಬೇಕಾಗಿಲ್ಲ. ಅವ್ನು ಆಲ್ರೆಡಿ ಎಲ್ಲರೂ ಗೆದ್ದಾಗಿದೆ, ಟ್ರೋಫಿ ಗೆಲ್ಲೋದೊಂದೇ ಬಾಕಿ. ನಿಮ್ಮ ಸ್ಟೇಟಸಲ್ಲಿ ಇದನ್ನು ಹಾಕ್ಕೊಂಡಿದ್ರಿ, ಅಕ್ಕ ನನ್ನ ಕೈ ಕರ್ಗೈತ್ವೆ ಅಂತ ಹಾಕೊಂಡು ಹೇಳ್ದ ಅದಿತಿ ಪ್ರಭುದೇವ್ಗೆ, ನಿನ್ನ ಮನಸ್ಸು ಚಲೋ ಆಯ್ತು, ಬೆಳ್ಳಗಿದೆ ಅಂತಂದ್ರು. ಆ ಮಾತು ಸರ್, ಅದಕ್ಕೆ ನೀವು ಹಾಕಿದ್ರಿ ಸ್ಟೇಟಸ್. ಅದು ತುಂಬ ಖುಷಿ ಆಯಿತು. ಅದನ್ನು ಮಾತ್ರ ಕಟ್ ಮಾಡಿ ಹಾಕ್ತೆ ಅಂದರೆ ತುಂಬ ಟಚ್ ಆಯಿತು ಅದು. ಅದಿತಿ ಪ್ರಭುದೇವ್ ಅವ್ರ ಸಿಂಪ್ಲಿಸಿಟಿ ನೋಡಿ, ಎಷ್ಟು ಡೌನ್ ಟು ಅರ್ಥ. ಅವ್ರು ತುಂಬ ಗ್ರೇಟ್ ಅವ್ರು ನಿಜವಾಗ್ಲೂ. ಅವನ ಬಗ್ಗೆ ಅಷ್ಟು ಕಾಳಜಿ ಇಟ್ಕೊಂಡು ಒಳಗೆ ಬಂದು ಅವನು ಅದನ್ನೇನೋ ಹೇಳ್ತಾನೆ, ಅದಕ್ಕೊಂದು ಕೌಂಟ್ರ್ ಕೊಡ್ತಾರೆ, ಅದು ಟಚ್ ಆಗುತ್ತಲ್ಲ, ಅದು ತುಂಬ ಖುಷಿ ಆಯಿತು. ಆಮೇಲೆ ಅದನ್ನ ಬಿಡಿ, ನನಗೆ ನಿನ್ನೆ ಎಪಿಸೋಡ್ ನೋಡಬೇಕಾದ್ರೆ ಅದೇ ಶೋದು ಅನುಪಮ ಗೌಡ ಅವರು, ಸಾರಿ, ಅಲ್ಲಿ ಬಂದಾಗ ಅನು ಅಕ್ಕ ಅನ್ನೋಕೆ ಹೋಗ್ತಾನೆ, ನೀ ಅನು ಅಂತ. ಅವಾಗ ಎಷ್ಟು ನಾಚ್ಕೊಂಡು ಅನು ಅವರೇ, ಹೌದು, ಅವ್ನು ಅಕ್ಕ ಅನ್ನೋಕ್ಕೆ ಹೋಗ್ತಾನೆ, ಅವರೇ ಅದನ್ನು ಅಡ್ಡ ಬಂದು ಅನ್ನೋರೇ ಅಂತಾನೆ. ಎಲ್ಲರೂ ನಗ್ಬಿಡ್ತಾರೆ. ಅವಾಗ ಅವ್ನಿಗೂ ನಗು ಬಂದುಬಿಡುತ್ತೆ ಪಾಪ. ಆ ಥರ ಎಲ್ಲ ಯಾವತ್ತೂ ಮಾತಾಡಿಲ್ಲ ಯಾರ ಬಗ್ಗೆನೂ, ಅವನು ಯಾರ ಜೊತೆನೂ ಆ ಥರ ಮಾತಾಡಿಲ್ಲ. ಅವರೇ ಹೇಳ್ಸ್ಕೊಂಡಿದ್ದು ಅನುಪಮ ಅವರು. ಹೌದು, ಅವರೇ ಹೇಳ್ಸ್ಕೊಂಡ್ರು, 2 ಸಲ ಹೇಳ್ಸ್ಕೊಂಡ್ರು. ಮತ್ತು ಮನೇಲಿ ಒಂದಷ್ಟು ಕಾಮಿಡಿಗಳೆಲ್ಲ ಮಾಡಿದೆಲ್ಲ ಅವ್ರ ಜೊತೆ ತುಂಬಾ ಗೊತ್ತಲ್ಲ, ಮನೆಯಲ್ಲಿ ಇವನು ಹೆಂಗಿರ್ತಾರೋ ಅವಳ ಜೊತೆ ಅಷ್ಟೊಂದು ಕಿರಿಗಳು ಗಲಾಟೆಗಳೆಲ್ಲ ಮಾಡಿರೋನು ಮನೆಗೆ ಬಂದಾಗ. ಹೌದು, ಒಂದೇ ಸಲ ಐ ಥಿಂಕ್ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಒಂದೇ ಸಲ ಅವ್ನು ಟ್ರಿಗರ್ ಆಗಿದ್ದು. ಚೈತ್ರ ಜಾಗದಲ್ಲಿ ಬೇರೆ ಹೆಣ್ಣುಮಗಳಿದ್ದಿದ್ರು ಚಿತ್ರ ಏನದು ನನಗೆ ಅಷ್ಟು ಬರೋಲ್ಲ ನಿಮ್ಮ ಭಾಷೆ. ಈ ಕಡೆ ಬನ್ನಿ ಮಾತಾಡು. ಆ್ಯಕ್ಚುಲಿ ನಮ್ಮ ಲ್ಯಾಂಗ್ವೇಜು ಅದಲ್ಲ. ಈಗ ನಾವು ಬ್ಯಾಂಗ್ಳೂರು ಕನ್ನಡ ಲೋಕಲ್ ಹಳ್ಳಿಯಲ್ಲಿ ಒಂದು ಕನ್ನಡ ಹೇಗಿರುತ್ತೋ ಆ ಥರ ನಮ್ಮದು ಲಂಬಾಣಿ ಭಾಷೆ ಆಗಿದ್ರು, ಬಟ್ ಅವ್ರ ಲ್ಯಾಂಗ್ವೇಜ್ ಅಂದರೆ ಅವ್ರು ಮಾತಾಡೋ ಥರ ನಮಗೆ ಬರಲ್ಲ. ಕೆಲವೊಂದು ವರ್ಡ್ಸ್ ಅವನು ನಮಗೂ ಅರ್ಥ ಆಗಲ್ಲ. ಏನದು ಏನು ಮಾತು ಹೇಳಿದ್ರೆ ಚೈತ್ರ ಜಾಗದಲ್ಲಿ ಹೆಣ್ಮಗಳಿದ್ರೆ ಅಂದರೆ ಅವನಿಗೆ ಆ ರೇಂಜಲ್ಲಿ ಫ್ರಸ್ಟ್ರೇಟ್ ಆಗಿದ್ದಾನೆ ಅವಳ ಬಗ್ಗೆ ಅಂತ. ಬಿಕಾಸ್ ಎಲ್ಲರೂ ಅಂದರೆ ಜನಗಳೆಲ್ರಿಗೂ ಇರಿಟೇಟ್ ಆಗುತ್ತೆ ಚೈತ್ರನ ಮಾತು. ಈಗ 2 ವೀಕ್ಸಿಂದ ಮೇ ಬಿ ಅವರು ಸ್ವಲ್ಪ ಲೋ ಆಗಿರೋದಲ್ಲ, ಕಾಮ್ ಆಗಿದ್ದಾರೆ. ಬಿಕಾಸ್ ಅವ್ರ ಅಮ್ಮ ಬಂದಿರೋದ್ರಿಂದ ಅವ್ರು ಏನು ಹೇಳೋಗಿರ್ತಾರೋ ಗೊತ್ತಿಲ್ಲ. ಮೇ ಬಿ ಈ ಥರ ಬ್ಯಾಡಾಗಿ ಕೊಟ್ರೆ ಆಗ್ತಿದೆ ಅಂತ ಅನಿಸಿರ್ಬೇಕು. ಸೊ ಅವರೇ ಸರಿ ಹೋಗಿದ್ದಾರೆ. ಅದಕ್ಕೆ ಮುಂಚೆ ಅವ್ರ ಮಾತು ಶುರು ಮಾಡಿದ್ರೇ ಕೋಪ ಬರೋದು. ಅಂದರೆ ಅಷ್ಟು ಪೇಷನ್ಸ್ ಆಗಿರೋ ಅವನಿಗೆ ಆ ರೇಂಜಿಗೆ ಟ್ರಿಗರ್ ಆಗಿದೆ ಅಂತ ಅರ್ಥ. ಅಂದರೆ ಬೇರೆ ಯಾರಾದರೂ ಹೆಣ್ಮಕ್ಳಿದ್ದಿದ್ರೆ ಈ ಜಾಗದಲ್ಲಿ ಯಾರಾದರೂ ಗಂಡು ಮಕ್ಳಿದ್ದಿದ್ರೆ ಹೊಡೆದ್ಬಿಡ್ತಿದೆ ಅನ್ನೋ ಅರ್ಥದಲ್ಲಿ ಹೇಳಿದ್ದು. ಫೈನಲ್ ನನ್ನ ಕ್ವಶನು, ಅಲ್ಟಿಮೇಟ್ ಕ್ಯಾಪ್ಟನ್ ಅನ್ಸ್ಕೊಳ್ಳೋದು ನಿಜಕ್ಕೂ ದೊಡ್ಡ ವಿಷಯ. ಅದು ಅವನೇ ಒಂದ್ಸಲ ಕ್ಯಾಪ್ಟನ್ ಆಗಿದ್ದ, ಇನ್ನೊಂದ್ಸಲ ಕ್ಯಾಪ್ಟನ್ ಆದ. ಒಳಗಡೆ ಹೋದಾಗ ಫಸ್ಟ್ ಕ್ಯಾಪ್ಟನ್ ಅವರೇ ಮಾಡಿದ್ರು ಬಿಗ್ ಬಾಸು. ನಾನು ಬಿಗ್ ಬಾಸ್ ನೋಡಿಲ್ಲ ಅಂತ ಹೇಳಿದಾಗ ಅದೂ ಮ್ಯಾಟ್ರ್ ಆಗಿದೆ ಅಲ್ಲಿ. ಸೊ ಇವಾಗ ಫುಲ್ಲು ಸ್ಟ್ರಾಟಜಿ ಎಲ್ಲ ಹೆಂಗೆ ಮಾಡೋಕ್ಕೆ ಸಾಧ್ಯ? ಅವನು ಬಿಗ್ ಬಾಸೇ ನೋಡಿಲ್ಲ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದ್ದು ಅದು ಅವನ ಒಂದು ಹಾನೆಸ್ಟ್ ಒಪಿನಿಯನ್, ಅಂದರೆ ಹಾನೆಸ್ಟ್ ಆನ್ಸರ್.
ಅದನ್ನು ಇವಾಗ ಫೇಕು ಡ್ರಾಮಾ ಅಂತ ಹೇಳ್ತಾರೆ. ಅಲ್ಟಿಮೇಟ್ ಕ್ಯಾಪ್ಟನ್ ಖುಷಿ, ತುಂಬ ಖುಷಿ ಆಯಿತು. ಬಿಕಾಸ್ ಅದು ಅವನಿಗೂ ಗೊತ್ತಿರಲಿಲ್ಲ ನಾನು ವಿನ್ ಆಗ್ತೀನಂತ. ಯಾಕಂದರೆ ತ್ರಿವಿಕ್ರಮ್ ಮತ್ತು ರಜತ್ ಇವರೆಲ್ಲ ಫಿಸಿಕಲ್ ಟಾಸ್ಕಲ್ಲಿ ತುಂಬ ಸ್ಟ್ರಾಂಗ್ ಇರೋದ್ರಿಂದ ವಿನ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅವನಿಗಿರಲಿಲ್ಲ. ಬಟ್ ನನಗೆ ಅನಿಸಿತ್ತು ಅವನು ಹತ್ತೋ ಸ್ಪೀಡ್ ನೋಡಿ ಇವನೇ ಫಸ್ಟ್ ಬರ್ಬೋದು ಅಂತ ಅಂದ್ಕೊಂಡಿದ್ದೆ, ಬಂದೇ ಬರ್ತಾನಂತ ಅಂದ್ಕೊಂಡಿರಲಿಲ್ಲ. ಬಟ್ ಇವರೆಲ್ಲ ರಜತ್ ತ್ರಿವಿಕ್ರಮ್ ಹತ್ತಬೇಕಾದ್ರೆ ಸ್ವಲ್ಪ ತುಂಬ ಇದಾಗ್ತಿದ್ರಲ್ಲ, ಸುಸ್ತಾಗ್ತಿದ್ರು. ಆವಾಗ ಗೊತ್ತಾಯಿತು ಅವ್ನು ವಿನ್ ಆಗಿರ್ತಾನೆ ಅಂತ. ಗೌತಮಿ ಅವ್ರಿಗೂ ಗೊತ್ತಿತ್ತು, ಬಿಕಾಸ್ ಅವರು ಟೈಮಿಂಗ್ಸ್ ಅವರೇ ನೋಡಿದ್ದು. ತ್ರಿವಿಕ್ರಮ್ ಮತ್ತು ರಜತ್ ಅವ್ರದ್ದು ಮತ್ತು ಭವ್ಯ ಅವ್ರದ್ದು ಟೈಮಿಂಗ್ಸ್ ನೋಡಾದಮೇಲೆ ಹನುಮಂತದ್ದು ಇವನೇ ವಿನ್ನರ್ ಅಂತ ಅವರು ಕನ್ಫರ್ಮ್ ಮಾಡ್ಕೊಂಡಿರ್ತಾರೆ. ತುಂಬ ಖುಷಿಯಾಯಿತು. ಮತ್ತೆ ಹೇಳ್ತೀನಿ, ಅದೊಂದು ಏನು ಹೇಳ್ತಾರೆ, ಈಗ ಏನು ಒಂದು ನಾವು ಯಾವುದೇ ಎಷ್ಟೇ ಫಾರ್ವರ್ಡ್ ಆಗಿದ್ರೂ ನಾವೊಂದು ಹಾನೆಸ್ಟಿ, ಅದೊಂದು ಜೆನ್ಯೂನಿಟಿ ಇಟ್ಕೊಂಡಾಗ ನಮ್ಮ ಎಫರ್ಟಿಗೆ ಏನು ಸಿಗಬೇಕೋ ಅದು ಫೈನಲಿ ಸಿಕ್ಕೇ ಸಿಗುತ್ತೆ. ತುಂಬ ಖುಷಿಯಾಗಿದೆ. ಅವನು ಫೈನಲ್ ಏನದು ಕ್ಯಾಪ್ಟನ್ ಆಗಿದ್ದು ತುಂಬ ಖುಷಿ ಇದೆ. ವಿನ್ ಆಗಲಿ ಅಂತಲೂ ಏನು ಹೇಳ್ತೀನಿ, ವಿಶ್ ಮಾಡ್ತೇನೆ. ಇನ್ ಕೇಸ್ ಹನುಮಂತಗೆ ಏನಾದರೂ ಮಿಸ್ ಆದರೆ ಯಾರಿಗೆ ಸಿಗಬೇಕು ನಿಮ್ಮ ಪ್ರಕಾರ? ಸಿಗಬೇಕು ಇಲ್ಲ, ತಮ್ಮನಿಗೆ ಮಾತ್ರ. ರಜತ್ ಓಕೆ, ಆ್ಯಸ್ ಎ ಏನು ಹೇಳ್ತಾರೆ ಹ್ಯೂಮನ್ ಬೀಯಿಂಗ್ ಅವನು ಎಲ್ಲ ಆಲ್ರೌಂಡರ್ ಇದ್ದಾನೆ. ಕೆಲವೊಂದು ಅವನು ವೇ ಆಫ್ ಬಿಹೇವ್ ಅದೆಲ್ಲ ಸ್ವಲ್ಪ ರೂಢಾಗಿರ್ಬೋದು, ಹಾನೆಸ್ಟ್ ಆಗಿದ್ದಾನೆ ಅವ್ರ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಗಿದೆ. ಅದು ಬಿಟ್ಟರೆ ಇನ್ಯಾರು ಗೆಲ್ಲಬೇಕು ಅನ್ನೋದಿಲ್ಲ. ಆ ಥರ ತೊಗೊಂಡ್ರೆ ಧನ್ರಾಜ್ ಓಕೆ, ಬಿಕಾಸ್ ಅವರು ಡೇ ಬೈ ಡೇ ಅವ್ರು ಇಂಪ್ರೂವ್ ಆಗಿರೋ ರೀತಿ ಆಗಲಿ, ಒಂದು ಎಮೋಷ್ನಲ್ ತೀರಾ ಲೋ ಆಗಿರೋದ್ರಿಂದ ಇವಾಗ ಸ್ಟೇಬಲ್ ಆಗಿರೋದ್ರಿಂದ ಆಗಲಿ, ಫಿಸಿಕಲ್ ಟಾಸ್ಕಲ್ಲೆಲ್ಲನೂ ತುಂಬ ಸ್ಟ್ರಾಂಗ್ ಇದ್ದಾರೆ. ಎಂಟರ್ಟೈನ್ಮೆಂಟಲ್ಲೂ ಇದ್ದಾರೆ, ಆಲ್ರೌಂಡರ್ ಆಗಿದ್ದಾರೆ ಅವರು ಕೂಡ. ರಜತ್ ಧನ್ರಾಜ್, ಹನುಮಂತ ಮಿಸ್ ಆದರೆ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ನೀವು ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ಥರ ಸಪೋರ್ಟ್ ಮಾಡಿ, ವಿನ್ ಆಗೋವ್ರಿಗೂ ಸಪೋರ್ಟ್ ಮಾಡಿ, ಇಷ್ಟೇ ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಸೊ ಮಚ್. ಇದು ಶಿವು ಮತ್ತು ಸವಿತಾ ಅವ್ರ ಮಾತು. ನಾನು ಖಾಸಗಿ ಮಾಧ್ಯಮದಲ್ಲಿ ಒಂದರಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಸರಿಗಮಪ ಆಡಿಷನ್ ನಡೀತು. ಆ ಟೈಮಲ್ಲಿ ಶಿವು ಸರ್ ಪರಿಚಯ ಆದರು. ಬಿಕಾಸ್ ಆಫ್ ಹನುಮಂತನ ಇಂಟರ್ವ್ಯೂ ಬೇಕಿತ್ತು ಮತ್ತು ಹನುಮಂತನ ಬಗ್ಗೆ ಒಂದಿಷ್ಟು ಕಂಟೆಂಟ್ ಬೇಕು ಅನ್ನೋ ಕಾರಣಕ್ಕೆ ಈಗ ಅವ್ರನ್ನ ಖುದ್ದಾಗಿ ನಾನೇ, ಯಾಕಂದರೆ ಯಶಸ್ ಟಾಕೀಸ್ ಅನ್ನೋದು ನನ್ನ ಒಂದು ಕೂಸು, ನನ್ನ ಕನಸಿನ ಕೂಸು, ಈಗಷ್ಟೇ ಶುರು ಮಾಡಿದ್ದೀನಿ. ಸೊ ಹೀಗಾಗಿ ಒಂದು ಇಂಟರ್ವ್ಯೂ ಕೊಟ್ಟರು, ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರು. ಸೊ ಬೇರೆಯವರು ಯಾಕೆ ಗೆಲ್ಲಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಅಥವಾ ನಾವು ಆಶಿಸಬೇಕು? ನಮ್ಮನೆ ಮಗ ಫಸ್ಟ್ ಗೆಲ್ಲಿ ಅನ್ನೋಂಥದ್ದೇ ಅವರ ಆಶಯ ಕೂಡ. ನನ್ನಂತ ಗೆಲ್ಲಿ ಅನ್ನೋದೇ ನನ್ನ ಯಶಸ್ ಟಾಕೀಸ್ನ ಆಶಯ ಕೂಡ. ನೋಡೋಣ, ಇನ್ನು 2 ವಾರ ಇದೆ ಅಂತ ಗೆಲ್ತಾನ ಅಂತ ಹೇಳ್ತಾ ಇದು ಇವತ್ತು ಶಿವು ಮತ್ತು ಸವಿತಾ ಅವ್ರನ್ನ ಮಾತಾಡ್ಸಿರ್ತಕ್ಕಂಥ ಸ್ಪೆಷಲ್ ಇಂಟರ್ವ್ಯೂ.